ಎಲ್ರಿಗೂ ನಮಸ್ಕಾರ. ಜಗನ್ ಅದ್ಭುತವಾದ ಟ್ರೇಲರ್, ತುಂಬ ಚೆನ್ನಾಗಿದೆ. ಸೀತಾರಾಮ, ನಿಮ್ಮ ಬಗ್ಗೆ ನಾನು ಮಾತಾಡಬೇಕು. ನಿಮ್ಮ ಹಾಲುಂಡದವರು ಸಿನಿಮಾ ಅದ್ಭುತ ಸಿನಿಮಾ. ಆ ಸಿನಿಮಾ ನಾವು ಅಂದರೆ ಸ್ಕೂಲ್ಗೆಲ್ಲ ಹೋಗುವಾಗ ಯಾವಾಗಲೂ ಹಾಕೋರು, ಹಾಕಿದಾಗಲೆಲ್ಲ ಮಿಸ್ ಮಾಡದೆ ನೋಡ್ತಾ ಇದ್ವಿ. ಮನೇಲಿ ಎಷ್ಟೇ ಸಮಸ್ಯೆ ನೋಡಬೇಡಿ ಓದ್ಕೊಳ್ಳಿ ಅಂದ್ರೂ ಕೂಡ ಚಕ್ಕರ್ ಹಾಕಿದ್ರು ಹೋಗಿ ಟಿವಿ ಮುಂದೆ ಕೂತ್ಕೋತಾ ಇದ್ವಿ. ನೀವು ನಮ್ಮನ್ನು ಅಷ್ಟು ಅಳಿಸಿದ್ದೀರಾ. ನಿಮ್ಮನ್ನು ಇವತ್ತು ನೇರವಾಗಿ ನೋಡ್ತಾ ಇರೋದು ಭಾಳ ಖುಷಿ ವಿಷಯ. ಥ್ಯಾಂಕ್ಸ್. ಆ್ಯಂಡ್ ರಾಜೇಶ್ ಸರ್ ಕೂಡ ಒಂದು ಅದ್ಭುತವಾದ ನಟರು. ನೀವಿಬ್ಬರಿರೋ ಕಾಂಬಿನೇಷನ್. ಆ್ಯಂಡ್ ಜಗನ್ ಅವರ ಶಕ್ತಿನೇ ಎಮೋಷನ್. ನಮ್ಮ ಹೊಂದಿಸಿ ಬರೆಯೋರು ಕೂಡ ಅಷ್ಟೇ ಅಳಿಸಿದ್ದಾರೆ, ನಗಿಸಿದ್ದಾರೆ. ಇದು ಕೂಡ ಅಷ್ಟೇ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ. ಅಲ್ಲಿ ಬೆಳಕಲ್ಲಿ ಇತ್ತು, ಇಲ್ಲಿ ಅದೇ ಥರದ ಇನ್ನೊಂದು ಅದ್ಭುತವಾದ ಟ್ರ್ಯಾಕ್ ಕಾಯ್ತಾ ಇದೆ ಎಲ್ಲರನ್ನ ಎಂಟರ್ಟೈನ್ ಮಾಡೋಕ್ಕೆ. ಅದ್ಭುತ ಕಾಣಿಸ್ತಾ ಇದೆ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಜಗನ್ ಸರ್ ತುಂಬ 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 ಬ್ಯೂಟಿಫುಲ್ ಆಗಿದೆ. ಇನ್ನೊಂದೆರಡು ಸತಿ ಮತ್ತೆ ಮನೆಗೆ ಹೋಗಿ ಟೀಸರ್ ನೋಡಿ ಫೋನ್ ಮಾಡಿ ಹೇಳ್ತೀನಿ, ಮಾತಾಡೋಣ. ಹೊಂದಿಸಿ ಬರೆಯರಲಿಯೂ ಅಷ್ಟೇ ಎಲ್ಲ ಪಾತ್ರಗಳನ್ನ ತುಂಬ ಅದ್ಭುತವಾಗಿ ತೋರಿಸಿದ್ರು. ಆ್ಯಂಡ್ ಲೇಯರ್ಸ್ ಇತ್ತು ಎಲ್ಲ ಪಾತ್ರಗಳಿಗೂ. ಇದೇ ರೀತಿ ಯಾವುದೇ ಸೇಮ್ ಫೀಲ್ ಬರ್ತಾ ಇದೆ ನನಗೆ. ಕಾಂಪ್ಲಿಕೇಟೆಡ್ ಪಾತ್ರಗಳನ್ನ ಹೆಂಗೆ ಸಿಂಪಲ್ ಆಗಿ ತೋರಿಸ್ಬೋದು ಅಂತ ನೀವು ತೋರಿಸ್ಕೊಡ್ತೀರಾ ಯಾವಾಗಲೂ. ನಾವು ಆಲ್ವೇಸ್ ಸೆಟ್ ಜಗನ್ ಸರ್ ತುಂಬ ಒಳ್ಳೆ ರೈಟರ್ ಅಂತ. ನಮ್ಮ ಜೋಕ್ ಅವರು ಮ್ಯೂಸಿಕ್ ಡೈರೆಕ್ಟ್ರು ಅದ್ಭುತವಾಗಿ ಮಾಡಿದ್ದಾರೆ. ಸೀತಾರಾಮ, ಸೋ ಹ್ಯಾಪಿ ಟು ಸಿ ಯು ಅಗೇನ್ ಇನ್ ಕನ್ನಡ ಫಿಲ್ಮ್ಸ್. ಆ್ಯಂಡ್ ರಾಜೇಶ್ ಸರ್, ದಯವಿಟ್ಟು ಗಮನಿಸಿ, ನಾನು ವರ್ಕ್ ಮಾಡಿದ್ವಿ ಜೊತೆಗೆ, ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿಲ್ಲ ಅಷ್ಟೇ. ಅಜಿತ್ ಅವರು, ಹಾಯ್ ಸರ್, ಹೇಗಿದ್ದೀರಾ? ಸೋ ನೈಸ್ ಟು ಸಿ ಯು ಹಿಯರ್. ಆ್ಯಂಡ್ ರುಚಿಕಾ ಅವರು, ರುಚಿಕಾ ರೈಟ್? ಯಾ ರಚನಾ, ಸಾರಿ, ಯಾರ ಹೆಸರು ತಪ್ಪಾಗಿ ಹೇಳಿದೆ? ರಚಿತಾ, ಸಾರಿ. ರಚನಾ, ಓಕೆ. ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಆಲ್ ದಿ ಬೆಸ್ಟ್. ನಿಮಗೂ ಕೂಡ ಡೆಬ್ಯೂ ಫಿಲಮು. ಆಲ್ ದಿ ಬೆಸ್ಟ್ ಎಲ್ಲ ಹೋಲ್ ಟೀಮ್. ಇಂಟ್ರೊಡ್ಯೂಸಿಂಗ್ ಅಂತ ಬಂತು. ಎಲ್ರಿಗೂ ನಮಸ್ಕಾರ. ಫಸ್ಟ್ಲಿ ಜಗನ್ ಅವ್ರಿಗೆ ವೆರಿ ಬಿಗ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಟ್ರೇಲರ್ ನೋಡಿ ತುಂಬಾ ಖುಷಿ ಆಯಿತು. ಬಿಕಾಸ್ ಆ್ಯಸ್ ಆಲ್ವೇಸ್ ಭಾವನಾ ಅವ್ರು ಹೇಳ್ದಂಗೆ ಈಸ್ ಅ ರಿಯಲಿ ಗುಡ್ ರೈಟರ್. ಆಮೇಲೆ ಅವರು ಪ್ರತಿಯೊಂದು ಪಾತ್ರನ ತುಂಬ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದರದ್ದು ಕಂಪ್ಲೀಟ್ ಸ್ಕೇಲ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಈ ಟ್ರೇಲರ್ ನೋಡಿದಾಗಲೂ ಹಾಗೆ ಅನಿಸ್ತು. ಅವರು ಹ್ಯೂಮನ್ ಎಮೋಷನ್ಸ್ನ ತುಂಬ ಬ್ಯೂಟಿಫುಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈ ಸಿನಿಮಾದಲ್ಲೂ ಕೂಡ. ನಮ್ಮದ್ರಲ್ಲಿ ಬೇರೆ ಥರ ರಿಲೇಷನ್ಶಿಪ್ಸ್ ಇತ್ತು, ಇಲ್ಲಿ ಮಗ ತಾಯಿ ತಂದೆ ಸಂಬಂಧಗಳು. ಆ್ಯಂಡ್ ಒಂದು ಅದ್ಭುತವಾದ ಲವ್ ಸ್ಟೋರಿ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು ಆಸ್ ವೆಲ್, ನಿಹಾರ್ ಆ್ಯಂಡ್ ರಚನಾ. ಆ್ಯಂಡ್ ಐ ವಿಶ್ ಯು ದ ಬೆಸ್ಟ್. ಆ್ಯಂಡ್ ಸಿತಾರಾ ಮ್ಯಾಮ್ ಆ್ಯಂಡ್ ರಾಜೇಶ್ ಸರ್, ತುಂಬ ಖುಷಿ ಆಯಿತು ನಿಮ್ಮಿಬ್ಬರದ್ದು ಜೋಡಿ ನೋಡಿ. ಆ್ಯಂಡ್ ಸಿತಾರಾ ಮ್ಯಾಮ್ ನಮ್ಮ ಹ್ಯೂಜ್ ಫ್ಯಾನ್. ಸೊ ಆ್ಯಂಡ್ ಒನ್ಸ್ ಅಗೇನ್ ಅ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಜನವರಿನಲ್ಲಿ ರಿಲೀಸ್ ಆಗ್ತಾ ಇದೆ ಸಿನಿಮಾ. ಸೊ ಎಲ್ಲರ ಸಪೋರ್ಟ್ ಇರಲಿ. ಆ್ಯಂಡ್ ಖಂಡಿತ ಹೊಂದಿಸಿ ಬರೀರಿ ತಂಡದ ಸಪೋರ್ಟ್ ಅವ್ರ ಲೈಫ್ ಲಾಂಗ್ ಇರುತ್ತೆ ಜಗನ್ ಅವ್ರಿಗೆ. ಬಿಕಾಸ್ ಅಂತ ಅದ್ಭುತವಾದ ಸಿನಿಮಾ ಮಾಡಿಕೊಟ್ಟಿದ್ದಾರೆ ನಮ್ಮೆಲ್ಲರಿಗೂ. ಸೊ ಥ್ಯಾಂಕ್ಸ್ ಅ ಲಾಟ್. ಐಶಾ, ನೀವು ಬಂದರೆ ನಾನು ಬರ್ತೀನಿ ನನ್ನ ಸಿನಿಮಾಗೆ. ಐಶಾ, ನೀವು ಬಂದರೆ ಬರ್ತೀನಿ ನನ್ನ ಸಿನಿಮಾಗೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಸಕ್ಕತ್ತಾಗಿದೆ ಟ್ರೈಲರ್. ಫಸ್ಟ್ ಆಫ್ ಆಲ್ ಹಿಂಗೆ ತರ್ಕೊಬೋದು, ಹಿಂಗೆ. ಜಗಣ ನನಗೆ ಡೈರೆಕ್ಟರ್ಗಿಂತ ಫ್ರೆಂಡ್ ಜಾಸ್ತಿ. ಡೈರೆಕ್ಟ್ರು ಕೂಡ ಅವರು. ಆಮೇಲೆ ಅವರು ಸಿನಿಮಾ ಬರೆಯಲ್ಲ, ಪೊಯಿಟ್ರಿ ಥರ ಬರೀತಾರೆ ಅವರು. ಅದೇ ಥರ ಟ್ರೈಲರು ಬಂದಿದೆ. ನನಗೆ ಗೊತ್ತು ಇದು ಇಟ್ಸ್ ಗೋನ್ ಬಿ ಅ ಸೂಪರ್ ಫಿಲ್ಮ್. ಯಾಕಂದರೆ ಒಂದು ಅವ್ರದ್ದು ರೈಟಿಂಗು ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ. ಜೋ ಕಾಸ್ಟಾ ಮ್ಯೂಸಿಕ್ಕು, ಆಮೇಲೆ ನಿಹಾರ್ ಅವರು, ರಚನಾ ಅವರು, ಸೀತಾರಾ ಮ್ಯಾಮ್, ರಾಜೇಶ್ ಸರ್, ನಮ್ಮ ಗೆಳೆಯ ಇದ್ದಾರೆ ಅಲ್ಲಿ ಅಜಿತ್ ಅವರು, ಆಮೇಲೆ ಇನ್ನಿಬ್ರು ಇದ್ದಾರೆ ಅಲ್ಲಿ ನಮ್ಮ ಫ್ರೆಂಡ್ಸು ಥಿಯೇಟ್ರಿಂದ.
ಹೊಸ ಅವ್ರು ನೋಡಿ, ಅವರು ನನಗೆ ಇಂಗ್ಲಿಷ್ ಥಿಯೇಟರ್ ಇಂದ ಪರಿಚಯ. ಅವರು ಅದೇ ಅವ್ರನ್ನ ಕಾಸ್ಟ್ ಮಾಡಿದೀನಿ. ಅದಕ್ಕೊಂದು ಏನೋ ಅವಾರ್ಡ್ ಸಿಕ್ಕಿದ್ರೆ ನನಗೆ ಕಾಸ್ಟಿಂಗ್ ಒಂದು ಅವಾರ್ಡ್ ಸಿಗುತ್ತೆ ನನಗೆ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಇವಾಗ ಆಕ್ಚುಲಿ ನಾವೆಲ್ಲ ಒಂದು ಮದ್ವೆಗೆ ಹೋಗ್ತಾ ಇದೀವಿ, ಒಂದಿಸಿ ಬರೀರಿ ಮದ್ವೆಗೆ ಹೋಗ್ತೀವಲ್ಲ, ಅದೇ ತರನೇ ನಾವೊಂದು ಮದ್ವೆಗೆ ಹೋಗ್ತಾ ಇದ್ವಿ. ಸೊ ದಿಸ್ ಕಟ್ ಅಸ್ ಸಮ್ ಸ್ಲ್ಯಾಕ್, ವಿಲ್ ಬಿ ಡನ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್ ತೀರ್ಥರೂಪ ತಂದೆಯವರಿಗೆ, ಸಿನಿಮಾದ ಇಡೀ ತಂಡಕ್ಕೆ. ನಮ್ಮನ್ನೆಲ್ಲ ಕರೆಸಿ ನೀವು ಟ್ರೈಲರ್ ಲಾಂಚ್ ಮಾಡಿಸಿದ್ದು ಬಹಳ ಖುಷಿ ಆಯಿತು. ಆ್ಯಂಡ್ ಈ ಒಂದು ಜರ್ನಿ ಹಿಂಗೆ ಮತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಟ್ರೈಲರು ಮಸ್ತ್ ಇದೆ, ಸೂಪರ್ ಆಗಿದೆ. ಹೊಂದಿಸಿ ಬರೀರಿ ಪಿಕ್ಚರ್ ರಿಲೀಸ್ ಆದ್ಮೇಲೆ ನಾನು ಒನ್ ಮಂತ್ ಅಥವಾ ಒಂದು 2 months ಆಗಿರ್ಬೇಕು ಅನ್ಸುತ್ತೆ. ಥಿಯೇಟರ್ಗೆ ಹೋದಾಗ ಇನ್ಸ್ಟೆಂಟ್ ರಿಯಾಕ್ಷನ್ ಎಲ್ಲರಿಗೂ ಸಿಗೋದು, ಎಲ್ಲರನ್ನೂ ಚಲೋ ಹೊತ್ತು ಮಾತಾಡ್ಸೋರು. ಸ್ವಿಗ್ಗಿ ಅಥವಾ ಜೊಮ್ಯಾಟೊ ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಹುಡುಗ ಒಬ್ಬ ಬಂದು ಮಾತಾಡ್ಸಿದ್ದ, ಅಂದರೆ ಅಣ್ಣ ಪಿಕ್ಚರ್ ನೋಡಿದೆ ನಾನು, ಲೈಫ್ ಸಾಗೋಗ್ಬಿಡಿತ್ತು ನನಗೆ, ಇನ್ನೇನು ಮಾಡ್ಬೇಕು ನಾನು, ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಇನ್ಮೇಲೆ ಲೈಫ್ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಬಟ್ ಹೋಪ್ಸ್ ಕಳ್ಕೊಂಡಿರೋ ಟೈಮ್ನಾಗ ನಾನು ಹೋಗಿ ಸಿನಿಮಾ ನೋಡಿದ್ದು, ಸಿನಿಮಾ ನೋಡಿ ನಂಗೊಂದು ಲೈಫ್ನಾಗ ಹೋಪ್ ಬಂತು ಅಂತ ಅನ್ಕೊಂಡು ಹೇಳಿದ. ಅಂದ್ರೆ ಜಗನ್ ಅವರ ಬರವಣಿಗೆ ಒಳಗೆ ಇವಾಗ ತೀರ್ಥರೂಪ ತಂದೆಯವರಿಗೆ ಟ್ರೈಲರ್ ನೋಡಿದ್ರು ಕೂಡ ನೀವು, ಆಮೇಲೆ ನಮ್ಮ ಹೊಂದಿಸಿ ಬರೆಯೋರು ಸಿನಿಮಾ ನೋಡಿದವ್ರಿಗೂ ಕೂಡ ಒಂದು ಎಮೋಷನಲ್ ಡೆಪ್ತ್ ಇರುತ್ತೆ. ಅಂಡ್ ಸಾಹಿತ್ಯದ ಪರಿಚಯ ಇರೋದ್ರಿಂದ ಅಭಿರುಚಿ ಭಾಳ ಚಲೋ ಐತೆ ಅವ್ರದ್ದು. ಅಂದ್ರೆ ಬರವಣಿಗೆ ಒಳಗೆ ಪ್ರತಿ ಪಾತ್ರದ ಆಳ ಚಲೋ ಇರ್ತೈತಿ. ಆಮೇಲೆ ಸಂಬಂಧಗಳ ಬಗ್ಗೆ ಹೇಳಿದಂತ ವಿಚಾರ ಆಗಿರ್ಬೋದು ಹೊಂದಿಸಿ ಬರೆಯೋರಲ್ಲಿ. ಅಂಡ್ ಇಲ್ಲೂ ಕೂಡ ಒಂದು ಜೀವನವನ್ನ ಅವರು ಪಾತ್ರಗಳನ್ನ ಮತ್ತೆ ಜೀವನವನ್ನ ಕಟ್ಕೊಡುವಂತ ರೀತಿ ಇದೆಲ್ಲ, ಅದು ಮನ್ಸಿಗೆ ಭಾಳ ನಾಟತ್ತದು, ಭಾಳ ಇಂಪ್ಯಾಕ್ಟ್ ಮಾಡುತ್ತೆ. ಆಮೇಲೆ ಸಾಹಿತ್ಯದ ಒಲವು ಇದ್ದಾಗ ಒಂದಿಷ್ಟು ಒಳ್ಳೆ ವಿಚಾರಗಳು ಏನಾಗ ಅಂತಂದ್ರೆ ಬಹಳಷ್ಟು ಜನಕ್ಕೆ ಸಾಹಿತ್ಯದ ಪರಿಚಯ ಇರುವುದಿಲ್ಲಲ್ಲ, ಅಂದ್ರೆ ಓದೋದು ಅಭ್ಯಾಸ ಭಾಳ ಕಮ್ಮಿ ಇರ್ತೈತಿ. ಅದು ಸಿನಿಮಾ ತುಂಬಾ ಪ್ರಭಾವ ಬೀರುವಂತ ಮಾಧ್ಯಮ ಆಗಿರೋದ್ರಿಂದ ಅಲ್ಲಿ ಒಂದ್ ಸ್ವಲ್ಪ ಆ ಎಲಿಮೆಂಟ್ಸ್ ಗಳನ್ನ ಪುಷ್ ಮಾಡೋದಷ್ಟು ಭಾಳ ಚಲೋ ಅನ್ಸುತ್ತೆ ನಮಗೆ. ಹೊಂದಿಸಿ ಬರೀರಿ ಮಾಡೋ ಟೈಮ್ನಾಗ ಮಂತ್ರಮಾಂಗಲ್ಯ ಅಲ್ಲಿ ತಂದಿದ್ದು ರೀಸೆಂಟ್ ಆಗಿ, ಪಿಕ್ಚರ್ ರಿಲೀಸ್ ಆಗಿ 2 ವರ್ಷ ಆಯ್ತು ಈಗ. ಅದು ರೀಸೆಂಟ್ ಆಫೀಸಿಗೆ ಬಂದಂತ ಒಬ್ರು ಎಡಿಟರ್ ಮತ್ತು ಅವ್ರ ಇನ್ನೊಬ್ರು ಪರಿಚಯ ಮಾಡಿಸಿದ್ರು. ಅವರಿಬ್ರು ನಮ್ಮ ಸಿನಿಮಾ ಒಟ್ಟಿಗೆ ನೋಡಿದ್ರಂತೆ, ಅವಾಗ ಸ್ನೇಹಿತರಾಗಿದ್ರಂತೆ, ಇವಾಗ ಪ್ರೇಮಿಗಳಾಗ್ಯಾರ, ಇವಾಗ ಮಂತ್ರಮಾಂಗಲ್ಯ ಮಾಡ್ಕೊಳ್ತಾರಂತವ್ರು. ಸೊ ಆ ಒಂದು ಇಂಪ್ಯಾಕ್ಟ್ ಇರ್ತಿತ್ತಲ್ಲ ಸಿನಿಮಾದಾಗ, ಆ ಇಂಪ್ಯಾಕ್ಟ್ಗೆ ತಕ್ಕನದಂತ ಒಳ್ಳೆ ಬರವಣಿಗೆ ಜಗನ್ ಅವ್ರದ್ದು. ಸೊ ಅದು ಟ್ರೈಲರ್ನಾಗೂ ಕಾಣಿಸತೈತಿ, ಟ್ರೈಲರ್ ಚಲೋ ಬಂದೈತಿ. ಅಂಡ್ ಮ್ಯಾಮ್ ಹಾಲುಂಡದವರು ಅಷ್ಟೇ ಅಲ್ಲ, ವಿಷ್ಣುವರ್ಧನ್ ಸರ್ದು ಇನ್ನೊಂದು ಪಿಕ್ಚರು ನನಗೆ ಬಂಗಾರದ ಕಲಶ ಅವಾಗಿಂದ, ಅಂದ್ರೆ ಟೈಮ್ ಜಾಸ್ತಿ ಆಗಿರ್ಬೋದು ನೀವು ಹೇಳಿದ್ರೆ ಆಫ್ಟರ್ ಲಾಂಗ್ ಟೈಮ್, ಬಟ್ ಇಟ್ಸ್ ನಾಟ್ ಅ ಲಾಂಗ್ ಟೈಮ್ ನಾಟ್ ಫಾರ್ ಅಸ್. ನೀವು ಪ್ರತಿ ಸಿನಿಮಾ ಪ್ರೇಮಿಗಳ ಹೃದಯದಲ್ಲಿ ಅಷ್ಟು ಜಾಗ ತಗೊಂಡಿದ್ರಿ. ಇಡೀ ಕನ್ನಡಿಗರ ಹೃದಯವನ್ನ ಗೆದ್ದವ್ರು ನೀವು. ವಿ ವುಡ್ ಲವ್ ಟು ಸಿ ಯು ಹಿಯರ್ ಅಂಡ್ ವಿ ವುಡ್ ಲವ್ ಟು ಸೆಲೆಬ್ರೇಟ್ ಯು soon in theater again. And ರಾಜೇಶ್ ಸರ್ ಅತ್ಯದ್ಭುತವಾದ ಕಲಾವಿದರು. ಅಂಡ್ ನನಗೆ ಒಂದ್ಸರಿ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ತು. ನಾವು ಅವ್ರಿಗೆ ಬೇಸರ ಆಗಿರ್ಬೇಕು, ಅಷ್ಟು ಸರ್ತಿ ಹೇಳಿರ್ಬೇಕು, ಒಂದು 3-4 ಸರ್ತಿ ಒಳ್ಳೆ ಹೇಳಿದೆ, ಸರ್ ನೀವು ಎಷ್ಟು ನ್ಯಾಚುರಲ್ ಆಗಿ ಅಭಿನಯಿಸ್ತೀರಿ. ನಾವು ಇನ್ನು ಸ್ಕೂಲ್ ಕಾಲೇಜ್ ಟೈಮ್ನಾಗೆ ಸೀರಿಯಲ್ಸ್ ಒಳಗೆ ನೋಡಿದ್ದು. ಅವಾಗ ಪಿಕ್ಚರ್ ಮಾಡ್ಬೇಕು ಅನ್ಕೊಂಡಾಗ ಇವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತಿರುತ್ತಲ್ಲ ಅಂತ ಒಬ್ರು ಕಲಾವಿದ್ರು ನಾನು ಬಹಳ ಆಸೆ ಪಟ್ಟಿದ್ದೆ. ಹೊಯ್ಸಳ ಪಿಕ್ಚರ್ನಾಗ ನಾನು ಅವ್ರ ಜೊತೆ ಆಕ್ಟ್ ಮಾಡಂಗಾಯ್ತು. ಅಂಡ್ ಅಫ್ಕೋರ್ಸ್ ಈ ಸಿನಿಮಾದಾಗೂ ಕೂಡ ಅದ್ಭುತವಾಗಿ ಮೂಡ್ ಬಂದಿರುತ್ತೆ ನಿಮ್ಮ ಪಾತ್ರ. ಅಂಡ್ ವಿ ಆಲ್ ಲವ್ ಯು. ನಿಹಾರ್ ಸಖತ್ ಒಂಥರ ಸಟ್ಲ್ ಆಗಿ ಕಾಣಿಸ್ತಿದ್ದೀರಿ. ಅಲಾಂಗ್ ವಿತ್ ದಿಸ್ ರೈಟಿಂಗ್ ನನಗೆ ಹೊಂದಿಸಿ ಬರೀ ಬಿಗ್ಗೆಸ್ಟ್ ಗಿಫ್ಟ್ ಆ ಸಟ್ಲಿಟಿ ನನಗೆ ನನ್ನ ಲೈಫ್ ಒಳಗೂ ತರೋದಕ್ಕೆ ಕಾರಣ ಆಗಿದ್ದು ನನ್ನ ಪಾತ್ರ. ಸೊ ಅಗೇನ್ ಐ ಹೋಪ್ ಈ ಸಿನಿಮಾದಾಗ ನೀವು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿರ್ತೀರಿ ಅಂತ. ಸೀರಿಯಲ್ ಒಳಗೆ ಭಾಳ ಫೇಮಸ್ ಇದೀರಿ ಆಲ್ರೆಡಿ ನೀವು, ಭಾಳಷ್ಟು ಜನ ನಮಗಿಂತ ಜಾಸ್ತಿ ಜನಕ್ಕೆ ನೀವು ಪರಿಚಯ ಇದ್ದೀರಿ ಆಲ್ರೆಡಿ.
ಈ ಸಿನಿಮಾ ಮೂಲಕ ಇನ್ನೊಂದು ದೊಡ್ಡ ಯಶಸ್ಸು ಸಿಗಲಿ, ಬೆಳ್ಳಿ ತೆರೆ ನಿಮ್ಮನ್ನ ಚೆನ್ನಾಗಿ ಅಪ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನೀವು ಅವ್ರ ಹೆಸರು ತಪ್ಪಾಗಿ ಹೇಳಿದ್ರಲ್ಲ, ನಾನು ಅಲ್ಲ ನಾನು ತಪ್ಪಾಗಿ ಇನ್ಸ್ಟಾಗ್ರಾಮ್ ಬೇರೆಯವ್ರಿಗೆ ಟ್ಯಾಗ್ ಮಾಡಿದ್ದೆ. ನಾನು ಅವತ್ತು ನೆಕ್ಸ್ಟ್ ಟೈಮ್ ಸಿಕ್ಕಾಗ ನನ್ನ ಕರೆಕ್ಟಾಗಿ ನೆನ್ಪಿಟ್ಕೊಡಿ, ಇದು ನಾನು, ಅದು ಅವರು, ನನಗೆ ಟ್ಯಾಗ್ ಮಾಡಿ ಅಂತ ಹೇಳಿ. ಮಿಸ್ ಆಗಲ್ಲ ಬಿಡಿ ಅದು ನೆಕ್ಸ್ಟ್ ಟೈಮ್. ಅಂಡ್ ಹೆಂಗೆ ನಾವು ಅಂತ ಅನ್ಕೊಂಡು ಎಂಟ್ರಿ ಕೊಟ್ಟಿದ್ರಲ್ಲ ನೀವು, ಪ್ರತಿ ಸಿನಿಮಾದಲ್ಲೂ ನೀವು ಹಂಗೆ ಹೇಳ್ಬೋದು, ಅಂದ್ರೆ ಅಷ್ಟು ಚಾರ್ಮ್ನ ತರ್ತೀರಿ ಸಿಕ್ಕಾಬಿಡೆ. ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇದ್ದಂಗೆ ಅದು ಒಂದು ಚಾರ್ಮ್ನ ತರ್ತೀರಿ. ನಾನು ಒಂದಿಷ್ಟು ಫುಟೇಜಸ್ನ ನೋಡಿದ್ದೀನಿ. ಸೊ ಆಲ್ ದ ಬೆಸ್ಟ್ ಟು ಯು ಅಂಡ್ ಅಶ್ವಿತಾ ಅಂಡ್ ಜೈ, ದೀಪು ಅಂಡ್ ನಮ್ಮ ಜೋ ಕೋಸ್ಟಾ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಈಗ ನಮ್ಮ ತಂಡದ ವತಿಯಿಂದ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಗೊಂದು ಕಿರುಗಾಣಿಕೆ ಇದೆ, ದಯವಿಟ್ಟು ಅದನ್ನ ಸ್ವೀಕರಿಸಬೇಕು. ಅದಕ್ಕೋಸ್ಕರ ನಾನು ಸಿತಾರಾ ಮ್ಯಾಮ್ ಅವ್ರನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಹಾರ್ ಮುಖೇಶ್ ಅವರು ದಯವಿಟ್ಟು ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊಳ್ತೀನಿ. ಹಾಗೆ ರಚನಾ ಇಂದರ್ ಅವರು, ಎಲ್ಲ ಟೀಮ್ ಅವ್ರು ಇಲ್ಲೇ ಇರಿ, ಒಂದು ಫೋಟೋ ತಗೊಳ್ಬೇಕು. ಹಾಗೆ ರಾಜೇಶ್ ನಟರಂಗ ಸರ್ ದಯವಿಟ್ಟು ಬರ್ಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಹೌದು ಸರ್, ಡೆಫಿನೆಟ್. ಹಾಗೆ ಅಜಿತ್ ಸರ್ ದಯವಿಟ್ಟು ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಜಗನ್ನಾಥ್ ಸರ್ ನೀವು ಕೂಡ ಬನ್ನಿ. ಸೊ ಹೊಂದಿಸಿ ಬರೀರಿ. ಹಾಗೆ ತೀರ್ಥರೂಪ ತಂದೆಯವರಿಗೆ, ಎರಡೂ ಸಿನಿಮಾದ ತಂಡದವರು ಒಟ್ಟಿಗೆ ಒಂದು ಫೋಟೋಗ್ರಫಿ ತಗೊಳ್ಬೇಕು ಪ್ಲೀಸ್. ಓಕೆ, ಒಂದು ಫೋಟೋ ತಗೊಂಡ್ಬಿಡೋಣ ಒಟ್ಟಿಗೆ. ಇದಾದ್ಮೇಲೆ ತೀರ್ಥರೂಪ ತಂದೆಯವರಿಗೆ ಸಿನಿಮಾದ ಪ್ರೆಸ್ ಮೀಟ್ ಇರುತ್ತೆ. ಸೊ ಅಶ್ವಿತಾ ಅವ್ರು ದಯವಿಟ್ಟು ಬರಬೇಕು. ಚಿತ್ರತಂಡದವರು ಇಲ್ಲೇ ಇರಿ, ಉಳಿದವರೆಲ್ಲ ಕೆಳಗೆ ಹೋಗ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೊಂದಿಸಿ ಬರೀರಿ ತಂಡದವರು ದಯವಿಟ್ಟು ಕೂತ್ಕೊಳ್ಬೇಕಾ ಕೇಳ್ಕೊಳ್ತಿದ್ದೀನಿ. ತೀರ್ಥರೂಪ ತಂದೆಯವರಿಗೆ ಟೀಮ್ ಪ್ಲೀಸ್ ಬಿ ಹಿಯರ್ ಓನ್ಲಿ. ಪ್ರೆಸ್ ಮೀಟ್ ಇದೆ, ಸೊ ಹಾಗಾಗಿ ಎಲ್ರಿಗೂ ನಮಸ್ಕಾರ. ನನ್ನನ್ನೇ ಫಸ್ಟ್ ಕರೆದ್ಬಿಟ್ರ, ಹುಟ್ಟಿಯಿಂದ ಪ್ರಾರಂಭ ಆಗಲಿ. ಎಸ್. ನಾನು ತುಂಬ ಥ್ಯಾಂಕ್ಫುಲ್ ಇದ್ದೀನಿ ರಾಮಯ್ಯನಹಳ್ಳಿ ಸರಿಗೆ ನಾನು ಈ ಫಿಲ್ಮಲ್ಲಿ ಪಾತ್ರ ವಹಿಸೋಕ್ಕೆ. ನನ್ನೊಂದು ವಿಭಿನ್ನವಾದ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ಬೋದು. ಇದಕ್ಕಿಂತ ಜಾಸ್ತಿ ನೀವು ಟ್ರೈಲರ್ ನೋಡಿದ್ಮೇಲೆ ಅಥವಾ ಫಿಲ್ಮ್ ರಿಲೀಸ್ ಆದಾಗ ಗೊತ್ತಾಗತ್ತೆ. ನಂಗೆ ಖುಷಿ ಇದೆ ಈ ಪಾತ್ರ ಮಾಡಿ. ಕಂಬಳಿಹುಳ ಆದ್ಮೇಲೆ ಇದು ನನ್ನ ನೆಕ್ಸ್ಟ್ ಸೆಕೆಂಡ್ ಫಿಲ್ಮ್ ಆಗತ್ತೆ. ಸ್ಕ್ರೀನ್ ಮೇಲೆ ನಾನು ನನ್ನನ್ನು ನೋಡ್ಕೊಳ್ಳೋ ಅಂತ ಅವಕಾಶ ಸಿಕ್ಕಿರೋದು ಈ ಫಿಲ್ಮ್ ಇಂದ. ಸೊ ತುಂಬಾ ಖುಷಿ ಇದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನನ್ನೊಂದು ಮುಖ್ಯ ಪಾತ್ರನೇ ಅದು ಹೀರೋಗೆ ರಿಲೇಟೆಡ್ ಆಗಿರುವಂತ ಪಾತ್ರ. ತೊಂದರೆ ಆಗ್ಬೋದು, ಹೇಳಕ್ಕಾಗಲ್ಲ. ಥ್ಯಾಂಕ್ ಯು. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ನಮ್ಮ ಬ್ಲಿಂಕ್ ಸಿನಿಮಾದ ಸೈಮಾ ಅವಾರ್ಡ್ ಅನ್ನ ಪಡೆದುಕೊಂಡಿರುವಂತಹ ನಮ್ಮ ನಿರ್ಮಾಪಕರು, ಈಗ ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ರವಿಚಂದ್ರ ಸರ್ ದಯವಿಟ್ಟು ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಗುಡ್ ಆಫ್ಟರ್ನೂನ್. ಚೆಕ್ ಓಕೆನಾ? ನಮ್ಮ ತೀರ್ಥರೂಪ ತಂದೆಯವರು ಲಾಸ್ಟ್ ಇಯರ್ ನಾವು ಶೂಟ್ಗೆ ಹೋಗಿದ್ವಿ. ಈಗ ರಿಲೀಸ್ ಹಂತದಾಗಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಿನಾಗ ಟ್ರೈಲರ್ ರಿಲೀಸ್ ಆಗ್ತದೆ. ಟ್ರೈಲರ್ ರಿಲೀಸ್ ಆದ್ಮೇಲೆ ಆ್ಯಂಡ್ ಪೋಸ್ಟರ್ ನಂಗೆ ನೋಡಿರಿ, January 1st ರಿಲೀಸ್ ಮಾಡತ್ತೀವಿ ಸಿನಿಮಾ.
ಸೀತಾರಾಮ್ ಮ್ಯಾಮು ಆಫ್ಟರ್ ವೆರಿ ಲಾಂಗ್ ಟೈಮ್ ನಮ್ಮ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಹೋಪ್ಫುಲಿ ನೀವು ಮೇಡಮ್ನ ನೋಡಿ ಎಲ್ಲರೂ ಇಷ್ಟಪಡ್ತೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇದು ಜಗನ್ನಾಥ್ ಸರ್ ಎರಡನೇ ಸಿನಿಮಾ ಹೊಂದಿಸಿ ಬರೆಯರಿ ಆದಮೇಲೆ. ಮತ್ತು ಈ ಸಿನಿಮಾಗೆ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗೋ ಕೆಲಸ ಮಾಡಿದ್ದೆ. ರಿಲೀಸು ಜನವರಿ 1 ಆಗುತ್ತೆ. ಆ್ಯಂಡ್ ಟ್ರೇಲರ್ ಆದಮೇಲೆ ಇಡೀ ಟೀಮ್ ಮಾತಾಡುತ್ತೆ. ಎಲ್ರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಲುಂಡ ತವರು ಸಿನಿಮಾ ಬಹುಶಃ ಎಲ್ಲರೂ ಕೂಡ ಒಂದ್ಸರಿಯಾರು ನೋಡಿರ್ತೀವಿ. ತವ್ರ ಮನೆ ಅಂತ ಹೇಳಿದ ಕೂಡಲೇ ನೆನಪಾಗುವಂತ ಆ ಹಾಡುಗಳಿರ್ಬೋದು, ಆ ಒಂದು ಸಿನಿಮಾ ಇರ್ಬೋದು, ಅಲ್ಲಿಂದ ನಾನು ನನ್ನ ಕನಸು ಇರ್ಬೋದು. ಈಗ ತೀರ್ಥರೂಪ ತಂದೆಯವರಿಗೆ ಈ ಸಿನಿಮಾದಲ್ಲಿ ಬಹುಮುಖ್ಯವಾದ ಪಾತ್ರ. ನಾವು ಈಗ ಆಲ್ರೆಡಿ ಈ ಸಾಂಗ್ ಅಲ್ಲಿ ನೋಡಿದ್ವಿ. ಅವರ ಕಣ್ಣಲ್ಲೇ ಆ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಕಲಾವಿದೆ ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಅದರ ಜೊತೆಗೆ ರಂಗಭೂಮಿಯ ಕಲಾವಿದರು, ಜೊತೆಗೆ ಈಗ ಅಮೃತ ಧಾರೆ ಖ್ಯಾತಿಯ ರಾಜೇಶ್ ನಟರಂಗ ಸರ್, ದಯವಿಟ್ಟು ತಾವು ಕೂಡ ವೇದಿಕೆಗೆ ಬರಬೇಕು. Good evening. So happy to see you all. So my Kannada is rested because of the long gap in doing films here. Please forgive me for that. So everybody remembers me with Halunda Tavaru, but So this is a beautiful. Hello. Sorry. So this is a beautiful character. Let me, in the beginning, let me thank our director Jagannath Garu. He only contacted me for this beautiful role, and as far as I know, it has come out very well. So thank you so much. And like you have accepted me in Halunda Tavaru, I hope and pray that you will love me in this film also. Kannadadalli ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಿದ್ದಾನೆ. So I hope that you will love me in this. The character, the story as a whole, and particularly my character. ಆಫ್ಟರ್ ಲಾಂಗ್ ಗ್ಯಾಪ್ ಮತ್ತೆ ನೀವು ಬರ್ತಿರೋದು ಒಂದು ನಿರೀಕ್ಷೆ ಇರುತ್ತೆ ಸರ್, ಅವ್ರು ಮತ್ತೆ ಬರ್ತಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಆ ಪಾತ್ರ ಎಷ್ಟು ಇಂಪಾರ್ಟೆನ್ಸ್ ಮತ್ತೆ ಹೇಗೆ ಜನಕ್ಕೆ ಮುಟ್ಟುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? See, it's a lovely character, and the whole film itself, I'm not talking about myself, but the whole movie is it's a very touching story. It's a beautiful story, and he has done it very well. So my request is all of you should go and watch in the theatre. Long gap in Kannada, but I've been working in Tamil and Telugu, and maybe a little more gap in Malayalam, but yeah. Definitely, I have, because I just particularly want to talk about this film here in this platform, but I have already finished one beautiful film with Prakash Raj Garu. We finished the film. It's called Purushavatara. The shooting is over, so it's a lovely film. You are seeing me again in this, no, after a long gap. So thank you so much. And Nanu Nanna Kanasu Admele, we are working together in this movie. It was very nice and very interesting to work with him again. So I think. Thank you, ma'am. Thanks for those kind words. ಎಲ್ಲರಿಗೂ ನಮಸ್ಕಾರ. ಕತೆ ಹೇಳ್ಬೇಕಾ? ನನ್ನ ಪಾತ್ರನಾ? ಅದು ಅಲ್ಲಿ ಆ ಕಡೆ ಫೋಟೋ, ಅದು ದಟ್ಸ್ ಮೀ. ಗೊತ್ತಾಯ್ತಲ್ವಾ? ಇದು ತೀರ್ಥರೂಪ ತಂದೆಯವರಿಗೆ ನನ್ನ ಪಾತ್ರ ಫುಲ್ ತೀರ್ಥ ತಗೊಳ್ಳೋದು. ಹೌದು ಸರ್, ಕರೆಕ್ಟ್ ಅಲ್ವಾ? ಗುಂಡಾಗ್ತಿರ್ತೀನಿ ಬೇಜಾನು.
ಕರೆಕ್ಟ್ ಶೂಟ್ ಮಾಡಿದ್ವಿ, ಒಳ್ಳೆ ವೆದರ್ ಶೂಟ್ ಮಾಡಿದ್ವಿ ಮೂಡಿಗೆರೆನಲ್ಲಿ. ಆಮೇಲೆ ಓನರ್ ಇನ್ ಲೈಫ್ ಒಬ್ಬ ಕುಡ್ಕ, ನಿಜವಾಗ್ಲೂ ಕುಡ್ಕ, ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್, ಇದು ಮ್ಯಾಚ್ ಆಯ್ತು ಅದಕ್ಕೋಸ್ಕರ ನಾನು ಮ್ಯಾಚ್ ಮಾಡಿದೆ, ಸೊ ಗುಂಡಾಕೊಂಡಿರ್ತೀನಿ. ಇಷ್ಟು ಮಾತ್ರ ಹೇಳೋಣ ಸಾಕು. ಬಿಕಾಸ್ ತುಂಬಾ ಲೇಯರ್ ಅಲ್ಲಿ ಕತೆ ಅನಾವರಣ ಆಗುತ್ತೆ ಶುರುವಾದಾಗ. ಅಂಡ್ ನಮ್ಮ ಪಾತ್ರಗಳು ತುಂಬಾ ಸೂಕ್ಷ್ಮವಾಗಿದೆ. ಅಂದ್ರೆ ಎಲ್ಲ ತುಂಬಾ ನಾನ್ ಲೀನಿಯರ್ ಅಲ್ಲಿ ಕತೆ ಹೋಗುತ್ತೆ. ಅಂದ್ರೆ ನೋಡೋರ್ಗು ಒಂದು ಕುತೂಹಲ ಇರುತ್ತೆ, ಈ ಕ್ಯಾರೆಕ್ಟರ್ ಯಾಕೆ ಹೀಗೆ ಬಿಹೇವ್ ಮಾಡ್ತಿದೆ ಅಂತ. ಒಂದು ಗಂಡು ಹೆಣ್ಣು ಒಂದು ಕೂಡಲೇ ಒಂದು ಸಮಾಜ ಏನೋ ಒಂದು ಬಣ್ಣ ಕಟ್ಟೋದಿರ್ಬೋದು, ನಿಜವಾದ ಸಂಬಂಧ ಏನಿರ್ಬೋದು, ಈ ಕಾಂಪ್ಲೆಕ್ಸಿಟಿಗಳ ನಡುವೆ ಒಂದು ಕತೆ ನಡೆಯುತ್ತೆ. ಅಂಡ್ ಅಫ್ಕೋರ್ಸ್ ಮಗನ ಕ್ಯಾರೆಕ್ಟರು, ಅವನ ಹುಡುಕಾಟ, ಇದು ಇಡೀ ಕಥೆಯ ಹಂದರ. ಸೊ ನೋಡಿದಾಗ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ನಾವಿಲ್ಲಿ ಬಿಟ್ಕೊಟ್ಬಿಟ್ರೆ ಅದನ್ನ ಬಾಯಲ್ಲಿ ತುಂಬಾ ವರ್ಡ್ಸ್ ಅಲ್ಲಿ ಹೇಳಕ್ ಆಗಲ್ಲ ಅಂತ ಅನ್ಸುತ್ತೆ ನನಗೆ. ಅಷ್ಟು ಬಹಳ ಕಾಂಪ್ಲಿಕೇಟೆಡ್ ಅಂಡ್ ಇನ್ ಲೇಯರ್ಸ್ ಕತೆ ಹೇಳಿದ್ದಾರೆ. ಸುಮ್ಮನೆ ಹೇಳೋದ್ರೆ ನಾನು ಅದೇ ಹೇಳೋದಲ್ಲ, ಈ ತರ ಏನೋ ತಮಾಷೆ ಹೇಳ್ಬೋದು. ಒಬ್ಬ ಕುಡ್ಕ, ಒಬ್ಬ ಲೋನರು, ಒಂದು ಹೆಣ್ಣು ಅವನಿಗೆ ಪರಿಚಯ ಇರುತ್ತೆ, ಅದು ಎಕ್ಸ್ಟ್ರಾ ಮೆರಿಟಲ್ ಅಫೇರ, ಗಂಡ ಹೆಂಡ್ತಿನ, ಫ್ರೆಂಡ, ಬಾಯ್ ಫ್ರೆಂಡ, ಯಾರದು ಜಗತ್ತಿನ ಕಣ್ಣಲ್ಲಿ ಅವ್ರಿಗೆ ಏನೇನ್ ತರ ಬೇಕಾದ್ರೂ ಕಾಣಿಸ್ಬೋದು. ಬಟ್ ಅದು ಅಷ್ಟು ಸುಲಭವಾಗಿ ಅವರು ಹೇಳಿಲ್ಲ. ಒಂದಷ್ಟು ಕಾಂಪ್ಲೆಕ್ಸಿಟೀಸ್ ನಡುವೆ ಒಂದು ಸಂಬಂಧಗಳು, ಎಲ್ಲ ಸಂಬಂಧಗಳು ಅಂದ್ರೆ ಅಮ್ಮ ಮಗನ ಸಂಬಂಧ ಇರ್ಬೋದು, ಫ್ರೆಂಡನ ಸಂಬಂಧ ಇರ್ಬೋದು, ಎಲ್ಲವನ್ನು ಕಟ್ಟಿಕೊಟ್ಟಿದ್ದಾರೆ. ಸೊ ಬಹಳ ಒಳ್ಳೆ ಕೆಲಸ ಆಗಿದೆ. ಥ್ಯಾಂಕ್ ಯು. ನನಗೆ ಫಸ್ಟ್ ಆಫ್ ಆಲ್ ಟೈಟ್ಲ್ ಬಹಳ ಇಷ್ಟ ಆಯ್ತು ಒಪ್ಕೊಳ್ಳೋದಕ್ಕೆ. ಟೈಟ್ಲ್ ಕೇಳಿದ ಕೂಡಲೇ ನಮ್ಗೊಂಥರ ನಾಸ್ಟಾಲಜಿಕ್ ಆಗಿತ್ತು. ನಮ್ಮ ಅಪ್ಪ ಅಮ್ಮ ಲೆಟರ್ ಬರೀತಾ ಇದ್ರಲ್ಲ, ತೀರ್ಥರೂಪ ತಂದೆಯವರಿಗೆ ಅಂತೆಲ್ಲ, ಎಲ್ಲ ಮರ್ತೋಗಿತ್ತು ಈಗ ಡಿಜಿಟಲ್ ಯುಗದಲ್ಲಿ. ಸೊ ಫಸ್ಟ್ ಆಫ್ ಆಲ್ ನನಗೆ ಅಟ್ರಾಕ್ಟ್ ಆಗಿದ್ದು ಟೈಟ್ಲ್. ಅದಾದ್ಮೇಲೆ ಅವರ ಹೊಂದಿಸಿ ಬರೆಯಿರಿ ಸಿನಿಮಾ ನೋಡಿದ್ದೆ ನಾನು. ಸೊ ಹೊಸ ಥಾಟ್ ಅಂಡ್ ಹೊಸ ಏನೋ ಒಂದು ಹೊಸದಾಗಿ ಒಂದು ಕಥೆಯನ್ನು ಹೇಳಬೇಕು ಅನ್ನೋ ಒಂದು ಆಸೆ, ಹೊಸಬರು ಗುಂಪು. ನಮಗೂ ಯಾವಾಗಲೂ ಒಂದು ಆಸೆ ಇರುತ್ತಲ್ಲ, ಏನೋ ನಾವು ಮಾಡೋಣ ಹೊಸದಾಗಿ ಅಂತ. ಇದಷ್ಟೇ ಟ್ರೈ ಮಾಡಿದ್ದು. ಬಹಳ ಚೆನ್ನಾಗಿ ಕೆಲಸ ಆಯಿತು, ಆನ್ ದ ಸ್ಪಾಟ್. ಬಹಳ ಅದ್ಭುತವಾದ ಕ್ಯಾಮ್ರಾ ವರ್ಕ್ ಆಗಿದೆ ಅಂಡ್ ತುಂಬಾ ಡೀಟೇಲಿಂಗ್ ಆಗಿ ಕೆಲಸ ಮಾಡಿದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ನನಗದು ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಜಗನ್ ಅಂಡ್ ದ ಹೋಲ್ ಟೀಮ್. ನಿಹಾರ್ ಹ್ಯಾಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್. ಮೇಡಮ್ ಬಗ್ಗೆ ಏನು ಹೇಳಬೇಕಾಗಿಲ್ಲ, ನೀವೇ ಆಗಲೇ ಹೇಳ್ಬಿಟ್ಟಿದ್ರಿ. ಬೇರೆಯವ್ರ ಥರ ನಾನು ಅವ್ರ ಫ್ಯಾನ್. ಅಂಡ್ ಆಫ್ಟರ್ ಎ ಲಾಂಗ್ ಗ್ಯಾಪ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ತು, ಬಹಳ ಸಂತೋಷ ಆಯಿತು. ಅಂಡ್ ಒಳ್ಳೇದಾಗಲಿ, ಸಿನಿಮಾ ಗೆಲ್ಲಿ, ನಾವು ಗೆಲ್ಲೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ಒಂದು ಫೋಟೋ. ಸೊ ಇಬ್ರು ಒಟ್ಟಿಗೆ. ಸೊ ನೀವೇ ಹೇಳಿರೋ ಹಾಗೆ ನಾನು ನನ್ನ ಕನಸು ಬಹುಶಃ ಎಲ್ಲ ಹೆಣ್ಮಕ್ಳು ಮತ್ತೆ ಮತ್ತೆ ರಿಪೀಟೆಡ್ ಆಗಿ ನೋಡುವಂತಹ ಸಿನಿಮಾ. ಬಹುಶಃ ಈಗ ಗಂಡ್ಮಕ್ಳಿಗೂ ರಿಲೇಟೆಡ್ ಆಗುವಂತಹ ತೀರ್ಥರೂಪ ತಂದೆಯವರಿಗೆ ಸಿನಿಮಾ ಕೂಡ ಬರ್ತಾ ಇದೆ. ಸೊ ಇನ್ನು ತಡ ಮಾಡೋದು ಬೇಡ, ಬಹಳನೇ ಸ್ಪೆಷಲ್ ಆಗಿ ತೀರ್ಥರೂಪ ತಂದೆಯವರಿಗೆ ಸಿನಿಮಾದ ಟ್ರೈಲರ್ ಲಾಂಚ್ ಅನ್ನ ನಮ್ಮ ಜಗನ್ನಾಥ್ ಸರ್ ಅವರ ಮೊದಲ ಸಿನಿಮಾ ಹೊಂದಿಸಿ ಬರೆಯಿರಿ ಆ ಚಿತ್ರತಂಡದವರು ಆಗಮಿಸಿದ್ದಾರೆ. ಅವರು ನಿಜವಾದ ಇವತ್ತಿನ ಮೇನ್ ಗೆಸ್ಟ್. ಸೊ ಅವರನ್ನ ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಪ್ರವೀಣ್ ತೇಜ್ ಅವರು, ಹಾಗೆ ನವೀನ್ ಶಂಕರ್, ಭಾವನಾ ರಾವ್ ಅವರು, ಹಾಗೆ ಐಶಾನಿ ಶೆಟ್ಟಿ ಅವರು, ಅನಿರುದ್ಧ್, ಹಾಗೆ ಶ್ರೀ ಅವ್ರ ಮದುವೆ ರಿಸೆಪ್ಷನ್ ಅಲ್ಲಿ ಬಿಸಿ ಇದ್ದಾರೆ, ಇಲ್ದಿದ್ರೆ ಅವರು ಒಬ್ರು ಬರ್ಬೇಕಿತ್ತು. ದಯವಿಟ್ಟು ನೀವೆಲ್ಲರೂ ವೇದಿಕೆಗೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಹೊಂದಿಸಿ ಬರೆಯಿರಿ ಒಂದು ಭಾವನಾತ್ಮಕವಾಗಿ ನಮ್ಮೆಲ್ಲರನ್ನ ಸೆಳೆದಿಟ್ಕೊಂಡಂತಹ ಸಿನಿಮಾ. ಈಗ ಮತ್ತೆ ಅದೇ ಭಾವನೆಯ ಎಳೆಯಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ. ಅನಿರುದ್ಧ್ ಸರ್, ನೀವು ಎಲ್ಲರೂ ಕೂಡ ದಯವಿಟ್ಟು ಬರಬೇಕು. ಸೊ ಅಲ್ಲಿ ಹೊಂದಿಸಿ ಬರೆದು ಥಿಯೇಟರ್ಗಿಂತ ಬಹಳ 2023 ಹೈಯೆಸ್ಟ್ ಸ್ಟ್ರೀಮಿಂಗ್ ಅನ್ನ ಪಡೆದುಕೊಂಡಂತಹ ಸಿನಿಮಾ ಅಂತ ಹೆಗ್ಗಳಿಕೆಗೆ ಪಾತ್ರವಾದಂತಹ ಸಿನಿಮಾ ಅದು. ಈಗ ಮತ್ತೆ ಜಗನ್ನಾಥ್ ಸರ್ ಅವರ ಮತ್ತೊಂದು ಸಿನಿಮಾಗೆ ನಿಮ್ಮ ಕೈಯಿಂದ ಟ್ರೈಲರ್ ಲಾಂಚ್ ಆಗ್ತಿದೆ. ಎಲ್ಲರೂ ಸೇರಿ ಟ್ರೈಲರ್ ಲಾಂಚ್ ಮಾಡ್ಕೊಡ್ಬೇಕು. ಎಲ್ಲರೂ ಒಟ್ಟಿಗೆ ಟ್ರೈಲರ್ ಲಾಂಚ್ ಅಂತ ಹೇಳಿದ ಕೂಡಲೇ ಲಾಂಚ್ ಆಗುತ್ತೆ. ಟ್ರೈಲರ್ ಲಾಂಚ್, ಆಲ್ ದಿ ಬೆಸ್ಟ್ ಜಗನ್ ಅಂಡ್ ತೀರ್ಥರೂಪ ತಂದೆ. ಥ್ಯಾಂಕ್ ಯು. ದಯವಿಟ್ಟು ಕುತ್ಕೊಂಡು ಟ್ರೈಲರ್ನ ನೋಡಿ, ಆಮೇಲೆ ನಾನು ಕರಿತೀನಿ ನಿಮ್ಮನ್ನ.
ಎಸ್, ಯಾಕಂದ್ರೆ ಒಂದಷ್ಟು ಪ್ರಶ್ನೆ ಇದೆ ನಮ್ಗೆ, ಹೇಳಿದ್ವಲ್ಲ ಕನ್ಫ್ಯೂಷನ್ಸ್ ಅಂತ ಹಿಡಿದು. ನೀವೇ ಸ್ಟಾರ್ಟ್ ಮಾಡಿ. ಹಾ. ಡೇಟ್ ತಿಂದಲ್ಲಿ ಟೇಕಪ್ ಮಾಡಿ. ನೀವೇ ಮಾತಾಡಿ. ನಾನು ವಿಷಯ ಸಿಗುತ್ತೆ ಮತ್ತೆ ನೀವು ಮಾತಾಡಿ. ಈ ಡೇಟ್ ಹೇಳೋದಕ್ಕೆ ಕಾರಣ ಒಂದು ಕಂಟೆಂಟ್ ಟೈಮ್ ಮಾಡಿ. ಅಶ್ವಥಮ್ಮ ಪ್ಲೀಸ್ ಬನ್ನಿ. ಒಂದೇ ನಿಮಿಷ. ಓಕೆ, ಆಲ್ ಸೆಟ್? ಎಸ್ ಪ್ಲೀಸ್. ಓಕೆ ಸರ್, ನಿಮ್ಮಿಂದ ಪ್ರಾರಂಭ ಆಗಲಿ. ಎಲ್ರಿಗೂ ನಮಸ್ಕಾರ. ತುಂಬ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರುವಂಥ ನಮ್ಮ ವಂದಿಸಿ ಬರೆಯರಿ ತಂಡಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳ್ತೀನಿ, ನಮ್ಮ ಈ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಹಾಗೆ ಇಲ್ಲಿ ನಡೆದಿರುವಂಥ ನನ್ನ ಕರೆಗೆ ಹೋಗೋಟ್ಟು ಬಂದಂಥ ನನ್ನ ಸ್ನೇಹಿತರು ಸಾಕಷ್ಟು ಜನ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ವಂದಿಸಿ ಬರೆಯರಿ ನಂತರ ನಾವು ತಗೊಂಡಿದ್ದು ಸಬ್ಜೆಕ್ಟ್ ತೀರ್ಥರೂಪ ತಂದೆಯವರಿಗೆ. ಈಗ ನೀವು ತೀರ್ಥರೂಪ ತಂದೆಯವರಿಗೆ ಟೈಟಲ್ ಯಾಕೆ ಏನು ಅಂತ ಕೇಳ್ತಾ ಇದ್ರಲ್ಲ, ನನಗೆ ಯಾವತ್ತೂ ಟೈಟಲ್ ಮೇಲ್ಗಡೆ ವಿಶೇಷವಾದ ಒಲವು. ಈಗ ಹೊಂದಿಸಿ ಬರೆಯಿರಿ ಅನ್ನೋದು ಕೂಡ ಒಂದು ನಾಸ್ಟಾಲಜಿಕ್ ನೇಮ್, ಹೊಂದಿಸಿ ಬರೆಯಿರಿ ಪ್ರತಿಯೊಬ್ಬರಿಗೂ ಇದು ಗೊತ್ತಿರುತ್ತೆ. ಸೊ ಹಾಗಾಗಿ ಈಗ ಸೆಕೆಂಡ್ ಸಿನಿಮಾ ಮಾಡ್ಬೇಕಾದ್ರೂ ನಾನು ಆಕ್ಚುಲಿ ಇದನ್ನ ಬೇರೆ ಕತೆಗೆ ಅಂತ ಇಟ್ಕೊಂಡಿದ್ದೆ ಟೈಟ್ಲು. ಬಟ್ ವೆನ್ ವಿ ಮೆಟ್, ನಾವು ನಿಹಾರು ಮೀಟ್ ಆದ ತಕ್ಷಣ ಆ ಕತೆನ ಹೇಳಿದ ತಕ್ಷಣ ಇದು ಕೂಡ ಕತೆ ಅದಕ್ಕೆ ಆಪ್ಟ್ ಆಗುತ್ತೆ ಅನ್ನಿಸ್ತು. ಸೊ ಹಾಗಾಗಿ ತೀರ್ಥರೂಪ ತಂದೆಯವರಿಗೆ, ಯಾಕೆಂದ್ರೆ ತೀರ್ಥರೂಪ ಸಮಾನರಾದ ತೀರ್ಥರೂಪ ತಂದೆಯವರಿಗೆ ಇದು ಪದಗಳನ್ನ ನಮ್ಮ ಬಾಲ್ಯದಲ್ಲಿ ಅಂದ್ರೆ ಬಹುಶಃ 2000 ದಶಕದಲ್ಲಿ ಬರೀತಿದ್ದ ಪತ್ರಗಳಲ್ಲಿ ಬರೀತಿದ್ದವ್ರಿಗೆ ಈ ಒಂದು ಇದು ಅರಿವು ಇದರ ಒಂದು ಗೊತ್ತಿರುತ್ತೆ, ತೀರ್ಥರೂಪ ಸಮಾನರಾದ ಮತ್ತು ತೀರ್ಥರೂಪ ತಂದೆಯವರಿಗೆ. ಸೊ ಹಾಗಾಗಿ ಇದು ತುಂಬಾ ಆಪ್ತ ಅನ್ನಿಸ್ತು. ಫಸ್ಟ್ ನಾವು ಅನೌನ್ಸ್ ಮಾಡಿದಾಗಲೇ ಆ ಟೈಟಲ್ ಬಗ್ಗೆ ಎಲ್ಲರೂ ಹೇಳಿದ್ದು ತೀರ್ಥರೂಪ ತಂದೆಯವರಿಗೆ ತುಂಬಾ ಒಳ್ಳೆ ಟೈಟ್ಲು ಅಂತು. ಅದು ಖುಷಿ ಆಯ್ತು. ಬಹುಶಃ ಈಗಲೂ ಕೂಡ ಹೇಳ್ತಾ ಇದ್ದಾರೆ ತೀರ್ಥರೂಪ ತಂದೆಯವರಿಗೆ ತುಂಬಾ ಒಳ್ಳೆ ಟೈಟ್ಲ್ ಅಂತ. ಸೊ ಹಾಗಾಗಿ ಅಂದ್ರೆ ಟೈಟಲ್ಗಳು ಯಾವತ್ತೂ ವಿಶೇಷವಾಗಿ ಥಿಯೇಟರ್ಗೆ ಕರೆಸುವಂತೆ ಇರಬೇಕು ಅನ್ನೋದು ಕೂಡ ನನ್ನೊಂದು ಇದು. ಸೊ ಹಾಗಾಗಿ ತೀರ್ಥರೂಪ ತಂದೆಯವರಿಗೆ ಅಂತ ಇಟ್ಟಿದ್ದು. ಇನ್ನ ತೀರ್ಥರೂಪ ತಂದೆಯವರಿಗೆ ಅಲ್ಲಿ ಈ ಕಥೆಯಲ್ಲಿ ನಾವು ಫಸ್ಟ್ ಟೈಟಲ್ ಹೇಳಿದ್ದು ಇರುವ ಭಾಗ್ಯವನ್ನೆನದು ಬಾರನೆಂಬುದು ಬಿಡು ಹರ್ಷಕ್ಕಿದೆ ದಾರಿ ಅನ್ನೋ ಒಂದು ಮಂಕು ಇದ್ರ ಕಗ್ಗದ ಸಾಲನ್ನ ಹೇಳಿದ್ದು. ಅಂದ್ರೆ ಅದು ಕೂಡ ಸಿನಿಮಾದ ಒಂದು ಕೋರ್ ಇದ್ರಲ್ಲಿ ಬರುತ್ತೆ ಅದು. ಸೊ ಹಾಗಾಗಿ ಇಲ್ಲಿ ಫಸ್ಟ್ ನನ್ನ ಮ್ಯಾಮ್ಗೆ ನರೇಟ್ ಮಾಡಿದಾಗ ಸ್ಕ್ರಿಪ್ಟ್ ಇಡೀ ಕತೆ ತಾಯಿ ಬಗ್ಗೆ ಹೇಳ್ತಾ ಇದ್ದೀರಾ, ವೈ ತೀರ್ಥರೂಪ ತಂದೆಯವರಿಗೆ ಅಂತ ಫಸ್ಟ್ ಕ್ವಶನ್ ಮ್ಯಾಮೇ ಕೇಳಿದ್ರು. ಸೊ ಅದು ಸಿನಿಮಾ ನೋಡಿದಾಗ ಅಂದ್ರೆ ಅದು ಕೋ ರಿಲೇಟ್ ಆಗುತ್ತೆ. ಇರುವ ಭಾಗ್ಯವನ್ನೆನದು ಬಾಲನೆಂಬುದು ಬಿಡು ಅನ್ನೋದು ಆ ಟೈಟ್ಲ್ ಕೋ ರಿಲೇಟ್ ಆಗುತ್ತೆ. ಈ ಒಂದು ಮುಖ್ಯ ಪಾತ್ರದಲ್ಲಿ ನಟಿಸಿರುವಂತ ಪೃಥ್ವಿಯನ್ನ ಪಾತ್ರದಲ್ಲಿ ನಟಿಸಿರುವಂತ ನಿಹಾರ್ ಏನ್ ಹುಡುಕ್ತಾ ಇದ್ದಾರೆ, ಅವ್ರ ಹುಡುಕಾಟದಲ್ಲಿ ಜೊತೆ ಕೊನೆಯಲ್ಲಿ ಏನ್ ಕಂಡ್ಕೊಳ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ಹೇಳುತ್ತೆ. ಅದು ತೀರ್ಥರೂಪ ತಂದೆ ಹುಡುಕಾಟದಲ್ಲಿ ಏನ್ ಕಂಡುಕೊಳ್ತಾರೆ ಅದು ಸಿನಿಮಾದ ಆಶಯವಾಗಿರ್ತದೆ. ಮತ್ತು ಇದ್ರ ಸುತ್ತಮುತ್ತ ಅಂದ್ರೆ ಆ ಪೃಥ್ವಿಯನ್ನ ಸುತ್ತಮುತ್ತ ಇರುವಂತಹ ಪಾತ್ರಗಳಾಗಿರ್ಬೋದು, ಅಂದ್ರೆ ಪೃಥ್ವಿ ಮತ್ತು ಜಾನಕಿ ಅನ್ನೋ ಪಾತ್ರದಲ್ಲಿ ಸೀತಾರಾಮ್ ಮ್ಯಾಮ್ ನಟಿಸಿದ್ದಾರೆ, ವಿಶ್ವನಾಥ್ ಅನ್ನೋ ಪಾತ್ರದಲ್ಲಿ ರಾಜೇಶ್ ನಟರಂಗ ಸರ್ ನಟಿಸಿದ್ದಾರೆ, ಮತ್ತೆ ರವಿ ರಾಮನಾಥ್ಪುರ ಅನ್ನೋ ಪಾತ್ರದಲ್ಲಿ ನಮ್ಮ ಅಜಿತ್ ಹೆಂಡೆ ಸರ್ ನಟಿಸಿದ್ದಾರೆ, ಮತ್ತೆ ರಚನಾ ಅವರು ಅಕ್ಷರ ಅನ್ನೋ ಒಂದು ಪಾತ್ರದಲ್ಲಿ ನಟಿಸಿದ್ದಾರೆ, ಮತ್ತೆ ರಮ್ಯಾ ಅನ್ನೋ ಪಾತ್ರದಲ್ಲಿ ಇವರು ಅಶ್ವಿತಾ ಅವರು ನಟಿಸಿದ್ದಾರೆ. ಹೀಗೆ ಈ ಚಿತ್ರದಲ್ಲಿ ಒಂದು ಕಲಾವಿದರ ದಂಡೆ ಇದೆ. ಸೊ ಎಲ್ಲಾ ಪಾತ್ರಗಳು ತುಂಬಾ ಸಹಜವಾಗಿ ಆ ಕತೆಗೆ ಪೂರಕವಾಗಿ ಉತ್ತಮವಾಗಿ ತೆರೆ ಮೇಲೆ ಮೂಡ್ ಬಂದಿದೆ ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಈ ಟ್ರೈಲರ್ ನೋಡಿದಾಗ ನಿಮಗೂ ಕೂಡ ಹಾಗೆ ಅನ್ಸಿರುತ್ತೆ ಅಂತ ಅನ್ನೋ ಒಂದು ಭಾವನೆ ನಂದು ಕೂಡ ಹೌದು. ಇದು ಇಡೀ ಕಥೆಯಲ್ಲಿ ಬರುವಂತ ಪಾತ್ರಗಳು ಮತ್ತು ಆ ಒಂದು ಮುಖ್ಯ ಪಾತ್ರ ಪೃಥ್ವಿ ಅನ್ನೋ ಪಾತ್ರದ ಹುಡುಕಾಟದ ಸುತ್ತಮುತ್ತ ಬರುವಂತ ಪಾತ್ರಗಳು ತೀರ್ಥರೂಪ ತಂದೆಯವರಿಗೆ. ಅಂದ್ರೆ ಯಾವತ್ತು ಅಂದ್ರೆ ಒಂದು ಚಿಕ್ಕ ತಪ್ಪು ಯಾವ್ದೋ ಫ್ಯಾಮಿಲಿ ಆದ್ರೆ ಅದು ಹೇಗೆ ಡಿಸ್ಫಂಕ್ಷನಲ್ ಆಗುತ್ತೆ ಅನ್ನೋದು ಒಂದು. ಸೊ ಅದು ತಪ್ಪು ಅಂದ್ರೆ ಆ ತಪ್ಪಿನ ಸುತ್ತ ನಾವು ಆ ಕ್ಷಣದಲ್ಲಿ ಅದನ್ನ ತಪ್ಪು ಅಂತ ಏನಕ್ಕೆ ನೋಡ್ತೀವಿ ಮತ್ತೆ ಅದ್ರ ಹಿಂದೆ ಇರುವಂತ ನಮ್ಮ ಥಾಟ್ ಪ್ರೋಸೆಸ್ ಏನು, ಸಮಾಜಕ್ಕೆ ಹೆದರ್ತೀವ, ಅದರಿಂದ ಒಂದು ಫ್ಯಾಮಿಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ. ಸೊ ಹೀಗಾಗಿ ಒಂದು ಚಿಕ್ಕ ತಪ್ಪು ಏನೆಲ್ಲ ಮಾಡ್ಬೋದು. ಯಾಕಂದ್ರೆ ಒಂದು ತಪ್ಪಾದ್ರೆ ಅಂದ್ರೆ ಅದು ಒಂದಿನಕ್ಕೂ ಸಾಲ್ವ್ ಆಗ್ಬೋದು, ಒಂದು ವರ್ಷಕ್ಕೂ ಸಾಲ್ವ್ ಆಗ್ಬೋದು, 10 ವರ್ಷನೂ ತಗೋಬಹುದು, 15 ವರ್ಷನೂ ತಗೋಬಹುದು. ಸೊ ಈ ಒಂದು ಫ್ಯಾಮಿಲಿಗೆ ಎಷ್ಟು ವರ್ಷ ಎಫೆಕ್ಟ್ ಆಯ್ತು, ಅದು ಏನಾಯ್ತು, ಅದ್ರ ಸುತ್ತ ಬರುವಂತ ಪಾತ್ರಗಳೇನು, ಹಾಗಾಗಿ ಆ ರೀತಿ ಸಾಗುತ್ತೆ ಇದು. ಇನ್ನ ಫಸ್ಟ್ ನಾನು ಮಾತು ಮುಗಿಸ್ಬಿಡ್ಲ, ಆಮೇಲೆ ಕೇಳ್ತೀರಾ? ಓಕೆ, ಇದ್ರಲ್ಲಿ ನಟಿಸಿರುವಂತ ಪಾತ್ರ ವರ್ಗ ಮತ್ತು ಇದು ನನ್ನ ಇಡೀ ಈ ತೀರ್ಥರೂಪ ತಂದೆಯವರಿಗೆ ಜರ್ನಿಲಿ ನಮ್ಮ ಟೀಮ್ ಅಂದ್ರೆ ತಾಂತ್ರಿಕ ವರ್ಗದಲ್ಲಿ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟ್ ಅಲ್ಲಿ ದೀಪಕ್,
ಮತ್ತು ಜೋ ಕೋಸ್ಟ ಹೊಂದಿಸಿ ಬರೀ ನಂತರ ನಾವು ಮತ್ತೆ ಕೊಲಾಬ್ ಆಗಿ ಮಾಡ್ತಾ ಇರುವಂತದ್ದು ಇದು. ಅದಾದ್ಮೇಲೆ ಇಡೀ ತಂಡ ಇನ್ನೆಲ್ಲ ಸುರೇಶ್ ಶಾರ್ಮುಗಂ ಸರ್ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು. ಹೀಗೆ ಎಲ್ಲ ಅಂದ್ರೆ VFX ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಂಡ್ CG ಡಿಪಾರ್ಟ್ಮೆಂಟ್ ಮತ್ತು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಎಲ್ಲರೂ ಕೂಡ ಒಂದು 63 ದಿನಗಳ ಕಾಲ ಇಡೀ ಸಿನಿಮಾನ ಚಿತ್ರೀಕರಿಸಿದೀವಿ. ಹಾಗಾಗಿ ಇದರಲ್ಲಿ ಬಹು ಮುಖ್ಯವಾಗಿ ಇದರಲ್ಲಿ ಪ್ಲೇ ಮಾಡೋದೇನು ಅಂದ್ರೆ ಈ ಸಿನಿಮಾದಲ್ಲಿ ಇರುವಂತ ಲೊಕೇಶನ್ಸ್. ಓಕೆ, ಈ ಲೊಕೇಶನ್ಸ್ ಎಲ್ಲಿ ಅಂತಂದ್ರೆ ನಾವು ಇದು ಮೂಡಿಗೆರೆ ಸುತ್ತಮುತ್ತ 30 ದಿನಗಳ ಕಾಲ ಶೂಟ್ ಮಾಡಿದ್ವಿ. ಮೂಡಿಗೆರೆ, ಕಳಶ ಇಲ್ಲೆಲ್ಲ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಮೈಸೂರಿನಲ್ಲಿ ಶೂಟ್ ಮಾಡಿದ್ವಿ. ಮೈಸೂರು ಆದ್ಮೇಲೆ ಕೊಚ್ಚಿಲಿ ಶೂಟ್ ಮಾಡಿದ್ವಿ. ಕೊಚ್ಚಿ ನಂತರ ಬಹುಶಃ ನಾವೇ ಫಸ್ಟ್ ಏನು ನಾಂಜರಾಂಗ್ ನನ್ನ ಪ್ಲೇಸು ಚಿರಾಪುಂಜಿ ಅಸ್ಸಾಂ ಅಲ್ಲಿ ಶೂಟ್ ಮಾಡಿದೀವಿ. ನಾವೊಂದು ಬ್ರಿಡ್ಜ್ ಅಲ್ಲಿ ನಾಂಜರಾಂಗ್ ಸುತ್ತಮುತ್ತ ಬರುವಂತ ಇಟ್ಸ್ ಬ್ಯೂಟಿಫುಲ್ ಪ್ಲೇಸ್ ಅಲ್ಲಿ ಶೂಟ್ ಮಾಡಿದ್ದು. ಅದು ನಾವು ಚಿಕ್ಕದ್ರೆಲ್ಲ ಓದಿದ್ದು ಚಿರಾಪುಂಜಿಯಲ್ಲಿ ಹೈಯೆಸ್ಟ್ ರೈನ್ಫಾಲ್. ನಾವು ಹೋಗಿದ್ದು ಮಳೆ ಇಲ್ಲದ ಒಂದು ಹನಿ ಮಳೆ ಇರಲಿಲ್ಲ ಆ ಟೈಮಲ್ಲಿ ಹೋಗಿದ್ದು. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಅದು ಬಾಂಗ್ಲಾ ಗಡಿ ಎಲ್ಲ ಇದೆ ಒಂದು ಪ್ಲೇಸ್, ಅಲ್ಲೆಲ್ಲ ಒಂದು ಶೂಟ್ ಮಾಡಿದೀವಿ. ಅಂದ್ರೆ ಇದು ಟೋಟಲ್ ಏನೋ ಒಂದು ಲ್ಯಾಂಡ್ಸ್ಕೇಪ್ ಅಂತ ಹೇಳಕ್ ಹೊಡ್ತಾ ಇಲ್ಲ. ಲ್ಯಾಂಡ್ಸ್ಕೇಪ್ ನ ಎಸ್ಟಾಬ್ಲಿಷ್ಮೆಂಟ್ ಇಲ್ಲ ಇಡೀ ಸಿನಿಮಾದಲ್ಲಿ. ಅಂದ್ರೆ ಭಾವನಾತ್ಮಕವಾಗಿ ಆ ಕ್ಯಾರೆಕ್ಟರ್ ಜರ್ನಿ ಎಲ್ಲೋಗುತ್ತೆ. ಅಂದ್ರೆ ಈಗ ಒಂದು ಪಾತ್ರ ಟ್ರಾವೆಲ್ ಮಾಡ್ತಾ ಇದೆ ಅಂದ್ಬಿಟ್ಟು ವಿ ಆರ್ ನಾಟ್ ಏನೋ ಅದೊಂದು ಲ್ಯಾಂಡ್ಸ್ಕೇಪ್ ನ ಎಕ್ಸ್ಪ್ಲೋರ್ ಮಾಡಿ ಅದನ್ನು ತೋರಿಸ್ತಾ ಇಲ್ಲ. ಆ ಪಾತ್ರ ಉದ್ದೇಶ ಎಲ್ಲಿ ಹೋಗ್ತಾ ಇದೆ, ಆ ಜಾಗ ಏನು, ಅದು ಕತೆಗೆ ತಕ್ಕಂತೆ ಪೂರಕವಾಗಿ ಬಂದಿದೆ. ಸೊ ಇಷ್ಟು ಜಾಗಗಳಲ್ಲಿ ಶೂಟ್ ಮಾಡಿದೀವಿ. ಹಾಗೆ ಇದನ್ನ ನಾವು ತೆಲುಗುನಲ್ಲೂ ಕೂಡ ಶೂಟ್ ಮಾಡಿದ್ವಿ. 2 ಲ್ಯಾಂಗ್ವೇಜ್ ಅಲ್ಲಿ ಬೈಲಿಂಗ್ವಲ್ ಶೂಟ್ ಮಾಡಿದ್ದು. ಈ ಕನ್ನಡದಲ್ಲಿ ಫಸ್ಟ್ ಬರ್ತಾ ಇದೀವಿ. ತೆಲುಗುನಲ್ಲಿ ಅನೌನ್ಸ್ ಮಾಡ್ಬೇಕಾದ್ರೆ ನಾವು ಪ್ರೇಮೈನ ನಾನಕ್ಕು ಅಂತ ಹೆಸರಿಟ್ಟು ಅದ್ರಲ್ಲಿ ಶೂಟ್ ಮಾಡಿದ್ದು. ಯಾಕೆಂದ್ರೆ ನಿಹಾರ್ ತೆಲುಗುನಲ್ಲಿ ಗುಪ್ಪಡೆಂಟ ಮನಸ್ಸು ಅನ್ನೋ ಒಂದು ಸೀರಿಯಲ್ನಲ್ಲಿ ಪ್ರತಿ ಮನೆಗೂ ತಲುಪಿದವರು. ಅವ್ರು ಮೈಸೂರಿನವರೇ, ಕನ್ನಡದವರೇ, ಬಟ್ ಅಲ್ಲಿ ಎಲ್ಲರಿಗೂ ಚಿರಪರಿಚಿತ. ನಾವಿಬ್ರು ಮೀಟ್ ಆಗಿ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ಮೇಲೆ ಕನ್ನಡ ಮತ್ತು ತೆಲುಗು ಎರಡೂ ಕೂಡ ವರ್ಕ್ ಆಗ್ಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಶೂಟ್ ಮಾಡಿದ್ದು. ಸೊ ಈಗ ಅಂದ್ರೆ ಶೂಟಲ್ಲೂ ಕೂಡ ರಾಜೇಶ್ ಸರ್ ಹೇಳ್ತಾರೆ ಫಸ್ಟ್ ಟೈಮ್ ನಾನು ತೆಲುಗುದು ಶೂಟ್ ಮಾಡ್ತಾರೆ. ಅಂದ್ರೆ ಈ ಒಂದು ಕ್ಲೋಸ್ಅಪ್ಸ್ ಎಲ್ಲ ತೆಲುಗುನಲ್ಲಿ ಶೂಟ್ ಆಗಿದೆ, ಎಲ್ಲವೂ ಶೂಟ್ ಆಗಿದೆ. ಸೊ ವಿ ಆರ್ ಪ್ಲಾನಿಂಗ್ ಫಸ್ಟ್ ಇನಿಷಿಯಲಿ ಕನ್ನಡದಲ್ಲಿ ರಿಲೀಸ್ ಆಗಿ ಈ ಸಂಕ್ರಾಂತಿ ಎಲ್ಲ ಕಳೆದ ಮೇಲ್ಗಡೆ ತೆಲುಗುನಲ್ಲೂ ಬರಬೇಕು ಅಂತ ಅನ್ಕೊಂಡಿದೀವಿ. ಇಷ್ಟು ಅದಕ್ಕೆ ಆಯ್ಕೆ ಮಾಡೋ ಕಾರಣ ಆಕ್ಚುಲಿ ಮ್ಯಾಮ್ ಸೂಟ್ ಆಗ್ತಾರೆ ಅಂತ ಅನ್ಕೋತಾ ಇದ್ದ. ಅದಾದ್ಮೇಲೆ ನಿಹಾರ್ ತುಂಬಾ ಹೇಳ್ತಾ ಇದ್ರು ಇಲ್ಲ ಸೀತಾರಾಮ್ ಮೇಡಮ್ ಇದ್ ಮಾಡೋಣ ಅನ್ಕೊಂಡು. ಆಕ್ಚುಲಿ ಆ ಪಾತ್ರ ಅದಾದ್ಮೇಲೆ ಯಾಕೆಂತಂದ್ರೆ ಅಂದ್ರೆ ತುಂಬಾ ಒಂದು ಎಲ್ಲವನ್ನೂ ನುಂಗ್ಕೊಡ್ತಾರಲ್ಲ, ಒಂದು ಹೆಣ್ಣು ಅನ್ನೋದೊಂದು ಬರುತ್ತಲ್ಲ ಒಂದು ಮನೆಯಲ್ಲಿ, ಅದು ತುಂಬಾ ಇಂಪಾರ್ಟೆಂಟ್. ಅದು ಎಷ್ಟೇ ಕಷ್ಟ ನೋವು ಏನೇ ಬಂದ್ರು ಆಕ್ಚುಲಿ ಅವರು ತುಂಬಾ ಆಪ್ಟ್ ಆಗಿ ಒಂದು ಅಂದ್ರೆ ನಮ್ಮ ಮನೆಯವರು, ನಮ್ಮ ಮನೆ ಪಕ್ಕದವರು ಅಂತ ಅನ್ನಿಸ್ತಾರೆ. ಸೊ ದಟ್ ಈಸ್ ಮೋರ್ ಇದು. ಜಾನಕಿ ಅನ್ನೋ ಪಾತ್ರ ನೀವು ನೋಡಿದಾಗಲೇ ಗೊತ್ತಾಗುತ್ತೆ ಏನಕ್ಕೆ ಅದು ಅಷ್ಟು ಇದು ಅಂತ. ಸೀತಾರಾಮ್ ಮೇಡಮ್ ಅವರೇ ಸೂಟ್ ಅಂತ ಅನಿಸ್ತು ಆ ಪಾತ್ರ. ಸರ್, ನೀವು ಹೊಂದಿಸಿ ಬರೀರಿ ಕತೆ ತಗೊಂಡ್ರೆ ಹ್ಯೂಮನ್ ರಿಲೇಶನ್ಶಿಪ್ ಸೂಕ್ಷ್ಮ ಎಳೆಗಳನ್ನ ಇಟ್ಕೊಂಡು ಮಾಡಿದ್ರೆ, ಇದನ್ನ ನೋಡಿದ್ರೆ ಇದು ಕೂಡ ಅದೇ ತರ ಕಾಣಿಸ್ತಿದೆ. ಒಂದು ಈ ಸಂಬಂಧಗಳ ಕಾಂಪ್ಲೆಕ್ಸಿಟಿ ಮತ್ತು ಅದರ ಹರಿವು ಬೇರುಗಳು ಅದು ನಿಮ್ಮನ್ನು ಅಷ್ಟು ಕಾಡ್ತಾ ಇರೋದು ಏನಕ್ಕೆ? ಮತ್ತೆ ನೀವು ಅದೇ ಫಾರ್ಮ್ ಅಲ್ಲೇ ಹೇಳ್ಬೇಕು ಅಂತಿದ್ದೀರಾ ಕಥೆನ, ಹೇಗೆ? ಏನಕ್ಕೆ ಅಂತಂದ್ರೆ ಆಕ್ಚುಲಿ ನಾನು ಅನ್ಕೊಳ್ಳೋದು ಸಿನಿಮಾ 2 ರೀತಿ. ಒಂದು ಇರುವ ಜಗತ್ತನ್ನ ತೋರಿಸೋದು ಅಥವಾ ಇಲ್ಲದೆ ಇರುವ ಜಗತ್ತನ್ನ ಕಟ್ಕೊಡೋದು. ಅಂದ್ರೆ ನನಗೆ ಇರುವ ಜಗತ್ತು, ನಾನ್ ನೋಡಿರೋ ಜಗತ್ತು, ನನ್ನ ಸುತ್ತಮುತ್ತಲಿರುವ ಜಗತ್ತು, ನಾನ್ ನೋಡಿರೋದನ್ನ ಹೇಳಕ್ಕೆ ಆಸಕ್ತಿ ಜಾಸ್ತಿ. ಬಹುಶಃ ನಾನು ಓದು ಇರ್ಬೋದು ಮತ್ತು ನಾನು ನೋಡಿರುವಂತ ಪಾತ್ರಗಳು ಇರ್ಬೋದು. ಈ ಸಿನಿಮಾದಲ್ಲೂ ಕೂಡ ನನ್ಗೆಲ್ಲೋ ತುಂಬಾ ಇನ್ಫ್ಲೂಯೆನ್ಸ್ ಆಗಿರ್ತವೆ ಪಾತ್ರಗಳು. ಆ ಪಾತ್ರಗಳು ಕೆಲವು ಅನಿಸ್ಬೋದು ಇದು ಅವ್ರ ಪಾತ್ರ ಹೇಳಿರ್ಬೋದಾ ಅಂತ. ಬಟ್ ನಾನು ಅವ್ರನ್ನ ನೋಡೋ ರೀತಿ ಬೇರೆ ರೀತಿ ನೋಡಿರ್ತೀನಿ. ಇದ್ರಲ್ಲಿ ಯಾವುದೇ ಅಂದ್ರೆ ನಾನು ಮೋಸ್ಟ್ ಆಫ್ ದ ನೆಗೆಟಿವಿಟಿ ನಾನು ಇಷ್ಟಪಡಲ್ಲ. ಅಂದ್ರೆ ಯಾವತ್ತೂ ಧನಾತ್ಮಕವಾಗಿ ಇರಬೇಕು ಅನ್ನೋದೊಂದು ಪ್ಲಾಟ್ ಅನ್ನ ಇಷ್ಟಪಡ್ತೀನಿ. ಅದು ಏನೇ ಟ್ರಾವೆಲ್ ಆದ್ರೂ ಕೂಡ ಸಿನಿಮಾ ಜರ್ನಿ ಆಗಿ ಹೋಗ್ಬೇಕು ಅಂತ ಬಯಸ್ತೀನಿ. ಸೊ ಹಾಗಾಗಿ ಬಂದ್ರೆ ಸುತ್ತಮುತ್ತ ಇರುವ ಜಗತ್ತನ್ನ ತೋರಿಸೋದ್ರಲ್ಲಿ ನನಗೆ ನಂಬಿಕೆ ಜಾಸ್ತಿ ಮತ್ತು ಆ ತರದ ಮೇಕರ್ ಅಂತ ಅಷ್ಟೇ. ನಿಮ್ಮಿಂದ ಮುಂದೆ ಅದೇ ತರದ ಕಥೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಇಲ್ಲ, ನೋಡೋಣ. ಇದು ಹೊಂದಿಸಿ ಬರೆಯದೆ ಜನ ಥಿಯೇಟರ್ಗಿಂತ ಜಾಸ್ತಿ OTT ಗೆಲ್ಸಿದ್ರು. ಸಿನಿಮಾ ಒಂದು ಗೆಲ್ಬೇಕು ಅಂದ್ರೆ, ಯಾಕಂದ್ರೆ ಸಿನಿಮಾ ಇಸ್ ಎ ಕಾಸ್ಟ್ಲಿಯೆಸ್ಟ್ ಆರ್ಟ್ ಫಾರ್ಮ್. ಓಕೆ, ಒಂದು ಪುಸ್ತಕ ಬರೆದು ಬಿಡ್ಬೋದು, ಇದು ಮಾಡಿರ್ಬೋದು. ಹೊಂದಿಸಿ ಬರೆಯಿರಿ ಇದಾದ್ಮೇಲೆ ತೀರ್ಥರೂಪ ಮಾಡಿದ್ವಲ್ಲ, ಇದನ್ನ ನಾನು ಪ್ರತಿ ಜನರಲ್ಲೂ ಕೇಳ್ಕೊತಾ ಇರೋದು ಥಿಯೇಟರ್ಗೆ ಬಂತು ಅಂದ್ರೆ ಈಗಲೂ ಹೇಳ್ತಾ ಇರೋದು ಜನವರಿ ಮೊದಲ ವರ್ಷದಲ್ಲಿ ಮೊದಲ ದಿನ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ನೋಡಿ ಅನ್ನೋದಕ್ಕೋಸ್ಕರ ಜನವರಿ 1 ರಿಲೀಸ್ ಮಾಡ್ತಾ ಇದೀವಿ. ಜನರು ಎಷ್ಟು ಮಟ್ಟಕ್ಕೆ ಬೆಂಬಲ ನೀಡ್ತಾರೆ ಅನ್ನೋದ್ರ ಮೇಲ್ಗಡೆ ನಿರ್ಧಾರ ಆಗುತ್ತೆ. ಯಾಕೆ ಅಂತಂದ್ರೆ ಬಹುಶಃ ನಾನು ಯಾವ ತರ ಮಾಡ್ಬೇಕು ಇಲ್ಲ ಏನು ಅನ್ನೋದು ನನಗೂ ಗೊತ್ತಿಲ್ಲ. ಮುಂದೆ ಬ್ಲಾಂಕ್ ಆಗುತ್ತೆ. ಯಾಕಂದ್ರೆ ಸಿನಿಮಾ ಯಾವತ್ತು ಒಂದು ಗೆಲುವು ಎಲ್ಲವನ್ನೂ ಕೊಡುತ್ತೆ. ಯಾಕಂದ್ರೆ ಒಂದು ಸಿನಿಮಾ ಒಂದು ಆಗಿ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಆಗಿ ತುಂಬಾ ದೊಡ್ಡ ಜರ್ನಿ ಇರುತ್ತೆ. 2 ವರ್ಷ. ಯಾಕಂದ್ರೆ ಹೊಂದಿಸಿ ಬರೋ ಇಟ್ ಟುಕ್ 4 years. ಓಕೆ, ಕೋವಿಡ್ ಅಂಡ್ ಆಫ್ಟರ್ ದಿಸ್ ಸಿನಿಮಾ ಆಲ್ಮೋಸ್ಟ್ 1.5 year ಆಯ್ತು. ಸೊ ಅದಾದ್ಮೇಲೆ ಒಂದು ಸಿನಿಮಾ ಯಾವ ರೀತಿ ಮಾಡ್ಬೇಕು ಅನ್ನೋದು ಅದರ ಇರುವಂತ ಗೆಲುವು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ.
ವರ್ಷದ ಮೊದಲ ದಿನವೇ ಎಲ್ಲರನ್ನೂ ಭಾವನಾತ್ಮಕವಾಗಿ ಕಟ್ಟ ಹಾಕೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ. ಹೌದು, ಹೊಸ ವರ್ಷಕ್ಕೆ ಭಾವನಾತ್ಮಕ ಕಟ್ಟಾಕಿ ಒಂದಿಷ್ಟು ಮೌಲ್ಯಗಳ ಜೊತೆಗೆ ಇಡೀ ಫ್ಯಾಮಿಲಿ ನೋಡ್ಬೋದಂತ ಚಿತ್ರದಿಂದ ವರ್ಷದ ಮೊದಲ ದಿನನೇ ತುಂಬಾ ಆಪ್ಟ್ ಅನಿಸ್ತು. ಬಟ್ ಹಿಂದೆ ನಿಮ್ಗೆ ಒಂದಿಷ್ಟು ಸ್ಟಾರ್ ಸಿನಿಮಾಗಳು ಬರ್ತಿರೋ ಕಾರಣ ಥಿಯೇಟರ್ ಪ್ರಾಬ್ಲಮ್ ಆಗಲ್ವಾ? ಇಲ್ಲ, ಅದು 1 ವೀಕ್ ಗೊತ್ತಲ್ಲ ಈಗ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಎಲ್ಲ 1 ವೀಕ್ ಯಾವುದೇ ಇದಾದ್ರೂ ಕೂಡ ಆದ್ರೂ ಕೂಡ ಮುಂದೆ ಇನ್ ಡೇಟ್ ಇಲ್ಲ. ಎಕ್ಸಾಂಪಲ್ ಈಗ ನಾನು ಹೊಂದಿಸಿ ರಿಲೀಸ್ ಮಾಡಿದಾಗ ಫೆಬ್ರವರಿ 10th ಎಕ್ಸಾಮ್ ಟೈಮ್ ಅಂತ ಅನಿಸ್ಬಿಡ್ತು ನನಗೆ. ಇಟ್ ಹ್ಯಾಸ್ ಟು ಕಮ್ ಜನವರಿ, ಯಾಕಂದ್ರೆ ಇಡೀ ಫ್ಯಾಮಿಲಿಗೆ ಎಕ್ಸಾಂಪಲ್ ನಿಮ್ಮನೇಲೆ ಅಥವಾ 10ನೇ ಕ್ಲಾಸ್ PUC ಮಕ್ಕಳು ಹೋದ್ರೆ ನೋಬಡಿ ವಿಲ್ ಕಮ್ ಅಲ್ಲ. ಸೊ ನನ್ಗೆ ಅನ್ಸಿದ್ದು ಏನು ಅಂದ್ರೆ ಜನವರಿ ಈಗಿರೋದ್ರಲ್ಲಿ ಅಷ್ಟು ದೊಡ್ಡ ಸಿನಿಮಾ ಬಂದ್ರು ಬೇರೆ ಸಿನಿಮಾಗಳು ಭಾಷೆ ಸಿನಿಮಾಗಳು ಬರ್ತಾ ಇದಾವೆ ನಿಜ, ಬಟ್ ಅದ್ರ ಮಧ್ಯದಲ್ಲಿ ನಮ್ಮ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾನ ನೋಡ್ಬೇಕು ಅನ್ನೋ ಉದ್ದೇಶದಿಂದಲೇ ಜನವರಿ 1st ಬರ್ತಾ ಇರೋದು. ಯಾಕಂದ್ರೆ ಜನವರಿ 1st ಬಂದ್ರೆ ಜನವರಿ 9th ಯಾವುದೂ ಇಲ್ಲ, ಈಗ ಅನೌನ್ಸ್ ಆಗಿಲ್ಲ. ಜನವರಿ 14th ಒಂದು ಸಿನಿಮಾ ಇದೆ, ಅದಾದ ಜನವರಿ 25th ಇದೆ. ಸೊ ಹಾಗಾಗಿ ಬೇರೆ ಭಾಷೆಗಳಿದ್ರೂ ಕೂಡ ಡಿಸೆಂಬರ್ 25th ಇದೆ. ಅವ್ರು 1 ವೀಕ್ ಇರ್ಲಿ, ಅದಾದ್ಮೇಲೆ ನಮ್ಮ ಸಿನಿಮಾನು ನೋಡ್ಲಿ, ಅವ್ರದ್ದೆಲ್ಲ ನಾವು ನೋಡ್ಕೊಂಡು ಬೆಳೆದಿರೋದು. ಸೊ ಹಾಗಾಗಿ ಈಗಿನ ನಿಟ್ಟಿನಲ್ಲಿ ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಡೇಟ್ ಸಿಗಲ್ಲ. ಈಗ ನವೆಂಬರ್ ಮಂತೆ ತಗೊಳ್ಳಿ 8 ಸಿನಿಮಾಗಳು ರಿಲೀಸ್ ಆಗಿದ್ದು. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಹಿಂದೆ ಮುಂದೆ ಅಂತಂದಾಗ ಅಟ್ಲೀಸ್ಟ್ ಒಂದು ಒಳ್ಳೆ ಡೇಟ್ ಅಂತ ಅನಿಸ್ತದು. ಹಾಗಾಗಿ ಮತ್ತೆ ತುಂಬಾ ಆಪ್ತ ಅನಿಸ್ತು. ನಾನು ತುಂಬಾ ಬಿಲೀವ್ ಮಾಡೋದು ಆ ಡೇಟ್ಗಿಂತ ಜಾಸ್ತಿ ನಮ್ಗೊಂದು ಇನ್ವಿಟೇಷನ್ ಆಗಲಿ ಯಾವುದೇ ಆಗಿರ್ಬೋದು, ಅಂದ್ರೆ ನಮ್ ಕ್ರಿಯೇಟಿವ್ ಎಲ್ಲವೂ ಬಿಡೋದ್ರಿಂದ ನಾನು ಒಂದ್ ಅನ್ಕೊಳ್ತೀನಿ ಇದಿಲ್ಲ ಇದು ಕರೆಕ್ಟ್ ಅನ್ಸುತ್ತೆ ಅಂದ್ಬಿಟ್ಟು ಬೇರೆ ದೃಷ್ಟಿಕೋನದಲ್ಲಿ ನೋಡಲ್ಲ. ಒಂದು ಎಮೋಷನಲಿ ಜನಕ್ಕೂ ಆಡಿಯನ್ಸ್ಗೂ ನಾ ಕನೆಕ್ಟ್ ಆಗಬೇಕು. ಯಾಕೆ ಹೊಸ ವರ್ಷಕ್ಕೆ ಬಿಡ್ತಾ ಇದೀವಿ, ಹೊಸ ವರ್ಷ ದಿನ ಇಡೀ ಫ್ಯಾಮಿಲಿ ನೋಡ್ಬೇಕು ಅನ್ನೋದು ಒಂದು ಥಾಟ್, ಅವ್ರು ನೋಡ್ಲಿ ಅನ್ನೋದಷ್ಟೇ. ಹೀರೋಯಿನ್ ಇಟ್ಕೊಳ್ಳೋಣ, ರಚನಾ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಅಂಡ್ ತೀರ್ಥರೂಪ ತಂದೆಯವರಿಗೆ ಒಂದು ವೆರಿ ಬ್ಯೂಟಿಫುಲ್ ಫಿಲ್ಮ್ ಅಂಡ್ ತುಂಬಾ ಸ್ಪೆಷಲ್ ಫಿಲ್ಮ್ ನನಗೆ. ಯಾಕಂದ್ರೆ ಅಗೇನ್ ನಾನು ಜಾಸ್ತಿ ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ಸೇ ಮಾಡ್ಕೊಂಡು ಬರ್ತೀನಿ ಅಂತಾರೆ ಅಂಡ್ ಇದರಲ್ಲೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಂಡ್ ಜಗನ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಒಂದು ಬ್ಯೂಟಿಫುಲ್ ಪಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಕೂತಿರುವಂತ ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುವಂತ ಪಾತ್ರಗಳು ಕೊಟ್ಟಿದ್ದಾರೆ. ಅಂಡ್ ಪ್ರತಿಯೊಂದು ಪಾತ್ರ ಡಿಫ್ರೆಂಟ್ ಸ್ಟೇಜಸ್ ಆಫ್ ದ ಸಿನಿಮಾ ಅಲ್ಲಿ ಬರ್ತವೆ, ಬಟ್ ಅದ್ರ ಇಂಪಾರ್ಟೆನ್ಸ್ ಎಲ್ಲರದು ಈಕ್ವಲೇ ಇದೆ ಅಂತ ನಂಗೆ ಅನ್ಸುತ್ತೆ. ನನ್ನ ಪಾತ್ರದ ಹೆಸರು ಅಕ್ಷರ. ಅಂಡ್ ನಮ್ದೊಂದು ಜಾಯಿಂಟ್ ಫ್ಯಾಮಿಲಿ ಇರುವಂತ ಪಾತ್ರ ಕೊಟ್ಟಿದ್ದಾರೆ. ಅಂಡ್ ನನ್ನ ಪಾತ್ರಗೂ ಮತ್ತೆ ನಮ್ಮ ಅಜ್ಜಿ ಪಾತ್ರಗೂ ಕನೆಕ್ಷನ್ ಜಾಸ್ತಿ ಇರುವಂತ ಕ್ಯಾರೆಕ್ಟರ್. ಇಬ್ಬರು ಬಾಂಡಿಂಗ್ ಚೆನ್ನಾಗಿರುತ್ತೆ. ಅಂಡ್ ಅಜ್ಜಿ ಟ್ರೇಲರ್ ಅಲ್ಲಿ ನೋಡ್ದಂಗೆ ಅಜ್ಜಿ ಪೃಥ್ವಿ ಪಾತ್ರದು ದೊಡ್ಡ ಫ್ಯಾನ್ ಆಗಿರ್ತಾರೆ. ಅಂಡ್ ಹಾಗೆ ನಮ್ಮ ಪರಿಚಯ ಆಗುತ್ತೆ. ಅಂಡ್ ಅದು ಬಿಟ್ರೆ ತುಂಬಾ ಖುಷಿ ಆಗ್ತಿದೆ ಈ ತಂಡದ ಜೊತೆ ಕೆಲಸ ಮಾಡ್ತಿರೋದು. ಅಂಡ್ ಜೋ ಅವ್ರು ಮ್ಯೂಸಿಕ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅಂಡ್ ದೀಪಕ್ ಅವರು ನಮ್ಮ ಸಿನಿಮಾಟೋಗ್ರಫಿ ಮಾಡಿದ್ದಾರೆ, ಅದರಲ್ಲಿ ನನ್ನ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ದೀಪಕ್ ಅವರೇ. ಅಂಡ್ ಸಿತಾರಾ ಮ್ಯಾಮ್, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು, ವೆರಿ ಸ್ವೀಟ್ ಪರ್ಸನ್. ಅವರು ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ಇದು ಅವ್ರ ಪಾಡಿಗೆ ಇರ್ತಾರೆ. ಶಿ ಇಸ್ ಅ ವೆರಿ ರಿಸರ್ವ್ಡ್ ಪರ್ಸನ್, ಬಟ್ ಶಿ ಇಸ್ ಸೋ ಸ್ವೀಟ್ ವಿತ್ ಎವ್ರಿ ಒನ್. ಎಲ್ರ ಜೊತೆ ಚೆನ್ನಾಗಿರ್ತಾರೆ. ನಮ್ಮ ಜೊತೆ ಐ ಥಿಂಕ್ ಬಾಂಡೇ ಬೆಳೆದ್ಬಿಟ್ಟಿತ್ತು. ಗುವಾಹಟಿಗೆಲ್ಲ ಹೋದಾಗ, ನಾರ್ತ್ ಈಸ್ಟಿಗೆ ಹೋದಾಗೆಲ್ಲ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ವಿ. ಆ್ಯಂಡ್ ಐ ಹ್ಯಾಡ್ ಅ ಲವ್ಲಿ ಟೈಮ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ನಿಹಾರ್ ಜೊತೆ ಹೇಳಬೇಕು, ನಿಹಾರ್ ಇಸ್ ಅ ವೆರಿ ವಂಡರ್ಫುಲ್ ಕೋ ಆರ್ಟಿಸ್ಟ್ ಟು ವರ್ಕ್ ವಿತ್. ನಮ್ದು ಜಾಸ್ತಿ ಕಾಂಬಿನೇಷನ್ಸ್ ಇತ್ತು. ನಂದು ಮೇನ್ಲಿ ಕಾಂಬಿನೇಷನ್ ಇದ್ದಿರೋದೇ ನಿಹಾರ್ ಅವ್ರ ಜೊತೆ. ಸೊ ನಿಹಾರ್ ಅವ್ರ ಜೊತೆ ಐ ಹ್ಯಾಡ್ ಗುಡ್ ಟೈಮ್ ವರ್ಕಿಂಗ್ ವಿತ್ ಹಿಮ್. ಅಂಡ್ ರಾಜೇಶ್ ಸರ್ ಆಪರ್ಚುನಿಟಿ ಸಿಕ್ಕಿಲ್ಲ, ಬಟ್ ನಿಮ್ದು ಪೋರ್ಷನ್ಸ್ ಎಲ್ಲ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಅಂಡ್ ಅಜಿತ್ ಸರ್, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಟು. ಅಂಡ್ ಅಶ್ವಿತಾ ಅವರೇ, ವೆರಿ ನೈಸ್ ವರ್ಕಿಂಗ್ ವಿತ್ ಯು. ಓಕೆ, ಎನಿ ಕ್ವೆಶನ್ಸ್? ಓಕೆ, ನಿಹಾರ್ ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ನನ್ನ ಸ್ನೇಹಿತರು ಹಾಗೂ ನನ್ನ ಫ್ಯಾಮಿಲಿ ಹಾಗೂ ಮೇಯ್ನ್ ಆಗಿ ಮೀಡಿಯಾದವ್ರಿಗೆ ಹಾರ್ಟ್ಲಿ ವೆಲ್ಕಮ್. ಇದು ನನ್ನ ಮೊದಲನೇ ಇಂಟರ್ವ್ಯೂ ಅವರು ವಾಟ್ ಎವರ್ ಅಂತ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ನನ್ನ ಪರಿಚಯ ಹೇಳಬೇಕು ಅಂತಂದರೆ, ನಾನು ಮೂಲತಃ ಮೈಸೂರವನೇ.
ಕನ್ನಡದಲ್ಲಿ ನಾನು ಫಸ್ಟ್ ನಾಗಕನ್ನಿಕೆ ಅಂತ ಸೀರಿಯಲ್ ಮಾಡ್ತಿದ್ದೆ ಲೀಡ್ ಆಗಿ. ಅದಾದ್ಮೇಲೆ ನಾಗಮಂಡಲ ಅಂತ ಇನ್ನೊಂದು ಸೀರಿಯಲ್ ಮಾಡಿದೆ. ಅದಾದ್ಮೇಲೆ ನನ್ನ ಜರ್ನಿ ತೆಲುಗು ಸೀರಿಯಲ್ ಸ್ಟಾರ್ಟ್ ಆಯಿತು. ಸೊ ಫ್ರಮ್ 2019-20 ಇಂದ ತೆಲುಗು ಸೀರಿಯಲ್ ಅಲ್ಲೇ ಇದ್ದೆ. ಗುಪ್ಪಡಂತ ಮನ್ಸು ಅನ್ನೋ ಸೀರಿಯಲ್ಲು ಸ್ಟಾರ್ ಮಾ ಚಾನಲ್ ಬರ್ತಾ ಇತ್ತು. ಅದು ತುಂಬಾ ಜನಪ್ರಿಯವಾದ ಸೀರಿಯಲ್. ಹಾಗಾಗಿ ಅದನ್ನ ಸ್ಟಾರ್ ಸುವರ್ಣದಲ್ಲಿ ಹೊಂಗನಸು ಅನ್ನೋ ಸೀರಿಯಲ್ನ ಅದನ್ನ ಡಬ್ ಮಾಡಿ ಕನ್ನಡದಲ್ಲೂ ಬಿಟ್ಟಿದ್ರು. ಹಾಗಾಗಿ ಅದು ಕನ್ನಡದ ಜನಗೂ ತಲುಪಿತ್ತು. ಸೊ ಕನ್ನಡದವ್ರಿಗೂ ನಾನು ಸ್ವಲ್ಪ ಕಿರುಪರಿಚಯ ಹಾಗೂ ತೆಲುಗುವರೆಗೂ ನಮ್ಮ ಪರಿಚಯ ಅಂತ ಹೇಳ್ಕೋಬಹುದು. ಅಂಡ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಜಗನ್ ಅವರು ನನಗೂ ಒಂದು ನನ್ನ ಥ್ರೂ ಕಸಿನ್ ಇಂದ ಪರಿಚಯ ಆಗಿತ್ತು. ಸೊ ಹಿಂಗೆ ಪರಿಚಯ ಆದಾಗ ನಾನು ಆಗಸ್ಟ್ ಅವ್ರು ಒಂದಿಸಿ ಬರೀ ಸಿನಿಮಾ ನೋಡಿದ್ದೆ. ಹೈದರಾಬಾದಲ್ಲಿ ಇದ್ದೆ, ಬಟ್ ನಾನು ಆಗ ಇದಲ್ಲಿ ನೋಡಕ್ ಆಗ್ಲಿಲ್ಲ, ಥಿಯೇಟರ್ ನೋಡಕ್ ಆಗಿಲ್ಲ. ಅದಾದ್ಮೇಲೆ OTT ನೋಡಿದಾಗ ಇಲ್ಲ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನಾನು ಇನ್ನೂ ಸಿನಿಮಾ ಮಾಡಬೇಕು ಅಂತ ಒಂದು ಆ ಹುಡುಕಾಟದಲ್ಲಿರ್ಬೇಕಾದ್ರೆ ನನಗೆ ಜಗನ್ ಅವ್ರು ಸಿಕ್ಕಿದ್ರು. ಅದಾದ್ಮೇಲೆ ನನ್ನ ಒಂದು ಹಿನ್ನೆಲೆ ಅಥವಾ ನನ್ನೊಂದು ಸೀರಿಯಲ್ ಜರ್ನಿ ಏನಿತ್ತು ಅದನ್ನ ನೋಡಿ, ಆಮೇಲೆ ಇವಾಗ ಈಗ ಮಾಡ್ಬೇಕು ಅನ್ಕೊಂಡಿರೋ ಕಥೆ ಬಗ್ಗೆ ಡಿಸ್ಕಷನ್ ಮಾಡಿದಾಗ ಇಲ್ಲ ಈ ಸಿನಿಮಾ ಮಾಡೋಣ ಅಂತ ಅನ್ಕೊಂಡು ಈ ಸಿನಿಮಾನ ಕೈಗೆತ್ಕೊಂಡ್ವಿ. ಅಂಡ್ ಇದರಲ್ಲಿ ನಾನು ಪೃಥ್ವಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ. ಪೃಥ್ವಿ ಅನ್ನೋ ಕ್ಯಾರೆಕ್ಟರು ನಿಮ್ಗೀಗ ನೋಡಿದಾಗ ಅನ್ಸ್ಬೋದು ಇಂಟ್ರೋವರ್ಟ್ ಇರ್ಬೋದು ಅನ್ಸುತ್ತೆ, ಇಲ್ಲಾಂದ್ರೆ ಸ್ಟಬರ್ನ್ ಅಂತ ಅನ್ಸುತ್ತೆ, ಅಥವಾ ಏನೋ ಅವನಲ್ಲಿ ಪೇನ್ ಇದೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಇದನ್ನೆಲ್ಲನೂ ಮೀರಿ ಕಾಣಿಸ್ಕೊಳ್ಳೋ ಪಾತ್ರ ಇದು ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಆ ಒಂದು ಕ್ಯಾರೆಕ್ಟರ್ ಇಷ್ಟೊಂದು ಎಮೋಷನ್ಸ್ ಪ್ಲೇ ಆಗಿದೆ ಅಂತ ನಾನು ನಂಬ್ತೀನಿ. ಯಾಕೆಂದ್ರೆ ಅದನ್ನ ಆ ಡಿಸೈನ್ ಆ ಕ್ರಾಫ್ಟ್ ನಂಗೆ ಬಿಲ್ಡ್ ಮಾಡಿದ್ದಾರೆ ಜಗನ್ ಅವರು. ಸೊ ನನಗೆ ಇನ್ ದಟ್ ವೇ ಆ ಪೃಥ್ವಿನ ಕ್ಯಾರೆಕ್ಟರ್ ಪ್ಲೇ ಮಾಡಕ್ಕೆ ತುಂಬಾ ಖುಷಿ ಆಗಿದೆ. ಅಂಡ್ ಈಗಷ್ಟೇ ಜಗನ್ ಸರ್ ಹೇಳಿದ್ರು ಇದನ್ನ ಸಿತಾರಾ ಮ್ಯಾಮ್ನ ಸೆಲೆಕ್ಟ್ ಮಾಡಕ್ಕೆ ಅಥವಾ ಅವ್ರನ್ನೇ ಬೇಕು ಅಂತ ಅನ್ಕೊಳಕ್ಕೆ ಯಾಕೆ ಅಂತಂದ್ರೆ ಅವ್ರು ನನ್ನ ಹೆಸರು ಹೇಳಿದ್ರು. ನಾವು ಈ ಕತೆ ಕೇಳಿದಾಗ ವಿತ್ ಆ ಮದರ್ ಜೊತೆ ಇರೋ ಎಮೋಷನ್ಸ್ ನಾನು ಕೇಳಿದಾಗ ನನಗೆ ಥಾಟ್ ಅಲ್ಲಿ ನಾನು ಅಂದ್ರೆ ಕೇಳ್ತಿರ್ಬೇಕಾದ್ರೆ ಅಂದ್ರೆ ಯೂಶಲಿ ನೀವು ಯಾರು ಕತೆ ಕೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ಒಂದು ಇಮ್ಯಾಜಿನೇಷನ್ ರನ್ ಆಗ್ತಿರುತ್ತೆ. ನೋಯಿಂಗ್ಲಿ ಅನ್ನೋಯಿಂಗ್ಲಿ ನನಗೆ ಕತೆ ಕೇಳ್ತಿರ್ಬೇಕಾದ್ರೆ ನಂಗೆ ಇವ್ರ ಮುಖನೇ ಬಂದಿದ್ದು. ಅಂದ್ರೆ ನೀವು ಹೇಳ್ದಂಗೆ ಸಿತಾರಾ ಮ್ಯಾಮ್ ಇಟ್ಸ್ ಬಿನ್ ಮೋರ್ ದೆನ್ 8 years ಆಯ್ತು ಅವ್ರು ಕನ್ನಡದಲ್ಲಿ ಕಾಣಿಸ್ಕೊಂಡು. ಬಟ್ ನಮ್ಗೆ ಇನ್ನೂ ಕಣ್ಣಲ್ಲಿ ಹಚ್ಚ ಹಸಿರಾಗಿ ಉಳಿದಿರೋದು ಅಂತಂದ್ರೆ ಅವರ ಹಾಲುಂಡ ತವರೂರು ಆ ಪಾತ್ರ ಮಾಡಿರೋದು ಆ ಎಮೋಷನ್ ಇನ್ನೂ ನಮ್ ಕಣ್ಣಲ್ಲಿ ಹಂಗೆ ಕಟ್ಟದಂಗೆ ಇದೆ. ಇವತ್ತಿಗೂ ನಮ್ಮಮ್ಮ ಏನಾರು ಹಾಲುಂಡ ತವರೂರ ಆ ಸಾಂಗ್ ಪ್ಲೇ ಆಗ್ತಿದ್ರೆ ನಮ್ಮಮ್ಮ TV ಹತ್ತಿರದಲ್ಲೇ ನಿಂತ್ಕೊಂಡು ಕಣ್ಣಲ್ಲಿ ಒಂದಿಷ್ಟು ನೀರ್ ಕಟ್ಕೊಂಡಿರ್ತಾರೆ. ಅಂದ್ರೆ ಬಹುಶಃ ನಮ್ಮಮ್ಮ ಮಾತ್ರ ಅಲ್ಲ, ಕನ್ನಡದ ಎಲ್ಲಾ ಮಹಿಳೆಯರು ಅವತ್ತಿನ ದಿನ ಯಾರ್ಯಾರಿಗೆ ಅವರು ಆಗಷ್ಟೇ ಮದ್ವೆ ಆದವರು, ಯಾರ್ಯಾರಿಗೆ ಅವ್ರ ತವ್ರ ಮೇಲೆ ಪ್ರೀತಿ ಇರುತ್ತೋ ಅವ್ರೆಲ್ಲರೂ ಸಿನಿಮಾ ಕನೆಕ್ಟ್ ಆದವರು ಅಂತ ಅನ್ಕೋತೀನಿ. ನಾವು ಚಿಕ್ಕವರಾಗಿದ್ರು ಅದನ್ನ ನಾವು ಹತ್ಕೊಂಡೇ ನೋಡಿದ್ವಿ. ಅಷ್ಟು ಆ ಎಮೋಷನ್ ನಮ್ಗೆ ಪ್ಲೇ ಮಾಡಿದ್ವಿ. ಚಿಕ್ಕವರು ಅಂದ್ರೆ ಯು ಆರ್ ಮೇಕಿಂಗ್ ಮೀ ಓಲ್ಡ್. ಐ ಕಾಂಟ್ ಅಕ್ಸೆಪ್ಟ್ ದಟ್. ನಾನ್ ಬೆಳೆದಿದ್ದೀನಿ, ಇವ್ರು ಹಂಗೆ ಇದಾರೆ. ಸೊ ಹಾಗಾಗಿ ಅಂದ್ರೆ ಇವ್ರು ಫಸ್ಟ್ ದಿನ ಹಂಗೆ ಹೇಳಿದ್ರು ಬಂದ ತಕ್ಷಣ, ಯು ಲುಕ್ ಲೈಕ್ ಮೈ ಬ್ರದರ್, ಓಕೆ ಐ ಪ್ಲೇ ಆಸ್ ಯುವರ್ ಮದರ್ ಅಂತ ಹೇಳಿದ್ರು. ನಾನು ಅವಮಾನ ಮಾಡಿದ್ರ ಅಂತ ಗೊತ್ತಾಗಿಲ್ಲ. ಓಕೆ ಬಿಡಿ, ಇದು ಕೇಳಕ್ಕ ನಾನು ಅನ್ಕೊಂಡೆ. ಓಕೆ ಫೈನ್ ಅನ್ಕೊಂಡು, ಬಟ್ ಸ್ಟಿಲ್ ನನ್ಗೊಂದು ಕನೆಕ್ಟ್ ಆಗೋದೇನು ಅಂತಂದ್ರೆ ಅವರ ಆ ಎಮೋಷನ್, ಆ ಪಾತ್ರ. ನಾನು ಈಗ ಮುಂಚೆ ಮಾಡಿದ ಪಾತ್ರ ಒಂದು ಸೀರಿಯಲ್ ಅಲ್ಲಿ, ಅದು ಒಂದು ತಾಯಿ ಮಗನ ಒಂದು ಸೆಂಟಿಮೆಂಟ್ ಇದೆ ಸೀರಿಯಲ್ ಆದ್ರಿಂದ ನನಗೆ ಅದರದ್ದು ಒಂದು ಫ್ಯಾಮಿಲಿ ವರ್ಗ, ಒಂದು ಆಡಿಯನ್ಸ್ ಒಂದು ಬಿಲ್ಡ್ ಆಗಿದೆ. ಅದು ಕನ್ನಡದಲ್ಲಾಗಿರ್ಬೋದು, ತೆಲುಗುಲಾಗಿರ್ಬೋದು. ಆ ರಿಷಿ ಅನ್ನೋ ಪಾತ್ರ ಒಂದು ಪ್ಲೇ ಮಾಡಿದ್ದೆ, ಅದು ತುಂಬಾ ಜನ ತಲುಪಿತ್ತು. ಹಾಗಾಗಿ ಈ ಸಿನಿಮಾದಲ್ಲೂ ಕೂಡ ಅದೇ ತರದೊಂದು ರೀಚ್ ಆಗ್ಬೇಕು. ನಾನೊಂದು ಅಂದ್ರೆ ನನಗೆ ಜಗನ್ ಅವ್ರಿಗೆ ಹೇಗೆ ಫ್ಯಾಮಿಲಿ ಸಿನಿಮಾ ಅಥವಾ ಇಮೋಷನ್ಸ್ ಬಗ್ಗೆ ಇದು ಮಾಡ್ತಾರೋ, ನನಗೆ ನಾನು ಆಸ್ ಅನ್ ಆಕ್ಟರ್ ಆಗಿ ಕಾಣಿಸ್ಕೋಬೇಕು ಅಂದ್ರೆ ಸ್ವಲ್ಪ ಫ್ಯಾಮಿಲಿ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಬಂದಿರೋನು. ಹಾಗಾಗಿ ಈ ಪಾತ್ರ ಈಗ ಬಿಲ್ಡ್ ಆಯ್ತು. ಅಂಡ್ ಸಿತಾರಾ ಮ್ಯಾಮ್ ಜೊತೆ ಕೆಲಸ ಮಾಡಿದಂತೂ ತುಂಬಾ ದೊಡ್ಡ ಖುಷಿ ಇದೆ. ಅವ್ರ ಮಗನಾಗಿ ಕಾಣಿಸ್ಕೊಂಡಿರೋದು ಅಂಡ್ ಅವ್ರ ಜೊತೆ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಒಂದು ಲರ್ನಿಂಗ್ ಪ್ರೋಸೆಸ್ ಇತ್ತು. ಸಾರಿ, ನೀವು ಯಾರು ಏನು ಕ್ವಶನ್ ಕೇಳ್ತೀರಾ, ನಾನೇ ಹೇಳ್ತಾ ಇದ್ದೀನಿ. ಬಟ್ ಸ್ಟಿಲ್ ಹೇಳ್ಬಿಡ್ತೀನಿ. ಅಂದ್ರೆ ಈವನ್ ಇನ್ ಸೆಟ್ ಅಲ್ಲೂ ಅಷ್ಟೇ ಅವ್ರ ಜೊತೆ ಒಂದು ಲರ್ನಿಂಗ್ ಪ್ರೋಸೆಸ್ ಇತ್ತು. ಅಂಡ್ ಈವನ್ ರಾಜೇಶ್ ಸರ್ ಜೊತೆನೂ ಅಷ್ಟೇ. ನಾವು ಅವ್ರನ್ನ ಚಿಕ್ಕ ವಯಸ್ಸಿಂದ ಈ ಡೈಲಾಗ್ ನ ಹೇಳಿದ್ರೆ ಎಲ್ಲರಿಗೂ ಪ್ರಾಬ್ಲಮ್, ಈ ಡೈಲಾಗೇ ಬೇಡ. ಟಿವಿ ಬಂದಾಗಿಂದ ಇವ್ರನ್ನ ನೋಡ್ತಾ ಇದ್ದೀನಿ. ಸಾರಿ, ಅದು ಬೇಡ. ನಾನ್ ಟಿವಿ ನೋಡಕ್ ಸ್ಟಾರ್ಟ್ ಮಾಡ್ದಾಗಿಂದ ನೋಡ್ತಾ ಇದ್ದೀನಿ.
ಎಲ್ಲರೂ ಹೇಳಿದಂಗೆ ರಾಜೇಶ್ ಸರ್ ಒಂದು ವಿಭಿನ್ನವಾದ ಆಕ್ಟರ್. ಆನೆಸ್ಟ್ಲಿ ಹೇಳ್ತೀನಿ, ಯಾಕೆ ಅಂತಂದ್ರೆ ಅವರ ವಾಯ್ಸ್ ಮಾಡ್ಯುಲೇಷನ್, ಅವರು ಆ ಕ್ಯಾಮ್ರಾನ ತಗೊಳ್ಳೋ ರೀತಿ, ಆಮೇಲೆ ಆ ಪಾಸ್ ಕೊಡೋದು, ಅದನ್ನೆಲ್ಲ ನಾವು ತುಂಬಾ ನೋಡಿ ಕಲಿಯಂತದಿದೆ ಅಂತ ಆಕ್ಟರ್ ಅವರು. ನಿಜವಾಗ್ಲೂ ನನಗೆ ಖುಷಿ ರಾಜೇಶ್ ಸರ್ ಜೊತೆ ಖುಷಿ ಆಕ್ಟ್ ಮಾಡಿದ್ದು. ಅಂಡ್ ಈಗಷ್ಟೇ ಒಂದು ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದೆ ಇದ್ರ ಬಗ್ಗೆ, ಇದನ್ನು ಇಲ್ಲೂ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಇವ್ರ ಜೊತೆ ಒಂದು ಸೀನ್ ಇತ್ತು, ಅದರಲ್ಲಿ ಅವ್ರಿಗೆ ಆಕ್ಚುಲಿ ನಾನು ಕಪಾಲು ಕುಡಿಯೋ ಸೀನ್ ಇತ್ತು. ಅದನ್ನು ಜಸ್ಟ್ ಅದು ರಿಹರ್ಸಲ್ ಮಾಡ್ತಾ ಇದ್ದ ಟೈಮ್ ಅಷ್ಟೇ, ಅದು ನಾನು ಆನ್ ಆಕ್ಷನ್ ಅಲ್ಲೂ ಮಾಡ್ತಿರ್ಲಿಲ್ಲ. ರಿಹರ್ಸಲ್ ಅಲ್ಲಿ ಹಿಂಗೆ ಕಪಾಲಿಗೆ ಜೋರಾಗಿ ಬೀಸಕ್ ಹೋಗಿ ಅವ್ರಿಗೆ ಅಂದ್ರೆ ಜಸ್ಟ್ ಒಂದು ಆಕ್ಟ್ ಮಾಡಕ್ ಹೋಗಿ ಡೈರೆಕ್ಟ್ ಆಗಿ ಮೂಗ್ಗೆ ಹೊಡೆದ್ಬಿಟ್ಟೆ. ಐ ಮೀನ್ ಇಲ್ಲಿ ನಿಮ್ಗೆ ಗೊತ್ತು, ಇಲ್ಲಿ ಮೂಗ್ ಎಡ್ಜಿ ಆದಾಗ ಒಂಥರ ಗ್ರೌಂಡಿಂಗ್ ಆದಂಗೆ ಆಗ್ಬಿಡುತ್ತೆ, ಕಣ್ಣಲ್ಲೆಲ್ಲ ನೀರು ಬಂದ್ಬಿಡುತ್ತೆ, ಹಂಗೆ ಆಯ್ತು ಅವ್ರಿಗೆ. ಬಟ್ ಒಂದು ಕ್ಷಣನೂ ಅವರು ನೋಡ್ಕೊಂಡ್ ಮಾಡೋದಲ್ವಾ, ಅಥವಾ ಮುಖದಲ್ಲಿ ಕೋಪ ಆಗ್ಲಿ, ಅಥವಾ ಯಾವ ನೀವು ಹಿಂಗ್ ಮಾಡ್ದ ಅಂತ ಆ ನೋವು ತೋರಿಸ್ಕೊಳ್ಳಿಲ್ಲ. ಅಷ್ಟು ಒಂಥರ ಪೇಷನ್ಸ್ ಇಂದ ಇಟ್ಸ್ ಓಕೆ ನಾನು ಸಾರಿ ಅಂತ ಕೈ ಇಟ್ಕೋತಾ ಇದ್ದೀನಿ, ಪರವಾಗಿಲ್ಲ ಅದು ಮಾಡಿ, ನೀವು ಹಂಗೆ ಮಾಡಿ, ಪರವಾಗಿಲ್ಲ ಅಂತ ಹೇಳಿದ್ರು. ಸರ್ ನಿಜವಾಗ್ಲೂ ಅಂದ್ರೆ ನಾನು ಎಷ್ಟೊಂದು ದೊಡ್ಡ ಆಕ್ಟರ್ಸ್ ಜೊತೆ ಕೆಲವು ಸೀರಿಯಲ್ ಅಲ್ಲಿ ಅಲ್ಲಿ ಮಾಡಿದ್ದೀನಿ, ಎಲ್ಲರೂ ಹೀಗೆ ಪ್ರತಿಕ್ರಿಯಿಸಲ್ಲ ಅಥವಾ ಹಿಂಗೆ ಬಿಹೇವ್ ಮಾಡಲ್ಲ. ಬಟ್ ನೀವು ಅಷ್ಟು ಜೋರಾಗಿ ಹೊಡೆದ್ರೆ ಏಟ್ನು ಕೂಡ ನೀವು ಅದನ್ನ ಸಹಿಸ್ಕೊಂಡ್ರೆ ನನ್ಗೆ ನಿಜವಾಗ್ಲೂ ಆ ಮೂಮೆಂಟ್ ಅಲ್ಲಿ ನಿಮ್ಮ ಮೇಲೆ ಗೌರವ ಜಾಸ್ತಿ ಆಯ್ತು. ಅಷ್ಟೇ ನೀವು ಒಂದು ಕಲೆ ಕೊಡೋ ಬೆಲೆನೂ ನಾನು ಅರ್ಥ ಮಾಡ್ಕೊಂಡೆ. ಡೆಫಿನೆಟ್ಲಿ ನೀವೆಲ್ಲ ನಮ್ಗೆ ಒಂದು ದಾರಿದೀಪ ಆಗ್ತೀರಾ, ನಿಮಗೆ ನಾನು ಡೆಫಿನೆಟ್ಲಿ ಕಲಿತೀನಿ, ನಾನು ಕಲ್ತಿದ್ದೀನಿ, ಅದಕ್ಕೆ ಇದನ್ನ ಇಷ್ಟು ಜನ ಮುಂದೆ ಹೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾ ನಿಮಗೆ ಈಗ ಸೀರಿಯಲ್ ಅಲ್ಲಿ ತುಂಬಾ ಫ್ಯಾನ್ ಫಾಲೋವಿಂಗ್ ಇದೆ, ನಿಮ್ಗೆ ಇವನ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಎಲ್ಲೋ ಒಂದ್ ಕಡೆ ಸೀರಿಯಲ್ ಅಲ್ಲಿ ಫೇಮಸ್ ಆಗಿರುವ ಹೀರೋ ಸಿನಿಮಾದ ಹೀರೋ ಆದಾಗ ಆ ಏನು ವ್ಯೂವರ್ಶಿಪ್ ಸಿನಿಮಾಕ್ಕೆ ಶಿಫ್ಟ್ ಆಗತ್ತಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆ ನಿಮ್ ಕಾಡಿಲ್ವಾ? ಸಪೋಸ್ ಕಾಡಿದ್ರೆ ಏನ್ ಉತ್ತರ ಕಂಡ್ಕೊಳ್ತೀವಿ? ಇದು ನನ್ನೊಬ್ಬನಿಗೆ ಅಲ್ಲ, ಪ್ರತಿಯೊಬ್ಬ ಯಂಗ್ಸ್ಟರ್ಸ್ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬರೋ ಪ್ರತಿಯೊಬ್ಬ ಆಕ್ಟರ್ಗೂ ಕೂಡ ಮೊದಲನೇ ಮೆಟ್ಲು ಸೀರಿಯಲ್ ಆಗಿರುತ್ತೆ ನನ್ನ ಪ್ರಕಾರ. ಅವ್ರಿಗೆ ಸೀರಿಯಲ್ ಬಿಟ್ರೆ ಇನ್ನು ಸಿನಿಮಾಗೆ ಹೋಗ್ಬೇಕು ಅಂತಂದ್ರೆ ಅಲ್ಲೂ ಒಂದು ತುಂಬಾ ಚಿಕ್ಕ ಪಾತ್ರದಲ್ಲಿ ಕಾಣಿಸ್ಕೋತಾರೆ, ಅಥವಾ ನಾನು ಹೀರೋ ಅನ್ಸ್ಕೋಬೇಕು ಅಂತಂದ್ರೆ ಅದು ಸೀರಿಯಲ್ ಮೂಲಕನೇ ಸಾಧ್ಯ. ಅದು ನಮ್ಮಂತ ಬ್ಯಾಕ್ ಗ್ರೌಂಡ್ ಇಲ್ಲೋದವ್ರಿಗೆ ಪ್ರತಿಯೊಬ್ರು ಹಿಂಗೆ ಯೋಚನೆ ಮಾಡಿ ಬಂದಿರ್ತಾರೆ. ಬಟ್ ಈ ತರ ಗೊಂದಲ ಇಟ್ಕೊಂಡ್ರೆ ನಾವು ಡೆಫಿನೆಟ್ಲಿ ಏನೋ ಸಾಧಿಸಕ್ಕಾಗಲ್ಲ. ಇದನ್ನೆಲ್ಲ ಬ್ರೇಕ್ ಮಾಡಿರೋರು ಆಲ್ರೆಡಿ ಯಶ್ ಇದಾರೆ, ಶಾರುಖ್ ಖಾನ್ ಇದಾರೆ, ಅಂಡ್ ಗಣೇಶ್ ಅವ್ರು ಇದಾರೆ. ಸೊ ಅವರೆಲ್ಲ ನಮ್ಗೆ ಡೆಫಿನೆಟ್ಲಿ ಇನ್ಸ್ಪೈರ್ ಆಗಿದ್ದಾರೆ. ನಾನು ಒಂದು ಇಂಟರ್ವ್ಯೂ ಮುಂಚೆ ಹೇಳಿದಂಗೆ, ಅಂದ್ರೆ ಸೀರಿಯಲ್ ಮಾಡ್ಕೊಂಡು ಅದಾದ್ಮೇಲೆ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ಒಂದು ಇದಾಗದ್ ಕಷ್ಟನಾ ಏನು ಅಂತೆಲ್ಲ ಯೋಚನೆ ಮಾಡಿದಾಗ ನಮ್ಗೆ ಈ ವೀಕೆಂಡ್ ವಿತ್ ರಮೇಶ್ ನ ಒಂದು ಪ್ರೋಗ್ರಾಮ್ಗಳಲ್ಲೆಲ್ಲ ನಮ್ಗೆ ಅದೇ ಇನ್ಸ್ಪೈರ್ ಮಾಡಿರೋದು. ಅಂದ್ರೆ ಅವರ ಎಂತ ದೊಡ್ಡ ನಟರಾದ್ರೂ ಅವರ ಒಂದು ಶುರು ಕೂಡ ತುಂಬಾ ಚಿಕ್ಕದರಲ್ಲೇ ಸ್ಟಾರ್ಟ್ ಆಗಿರೋದು. ಹಾಗಾಗಿ ನನಗೆ ಆ ಡೌಟ್ ನನಗಿರ್ಲಿಲ್ಲ. ಬಟ್ ನೀವ್ ಹೇಳ್ತಿರೋ ಪ್ರಕಾರ ಆ ಆಡಿಯನ್ಸ್ ನ ಗ್ರ್ಯಾಬ್ ಮಾಡೋದು, ಮನೇಲಿ ಕೂತ್ಕೊಂಡು ನೋಡೋ ಮನೇಲಿ ಕೂತ್ಕೊಂಡು ನೋಡೋ ವೀಕ್ಷಕರನ್ನ ಥಿಯೇಟರ್ ಕರ್ಕೊ ಬರೋದು ಎಷ್ಟು ಈಸಿ ಅಂತ ನೀವು ಕೇಳ್ತಾ ಇದ್ದೀರಾ. ಒಂದ್ ಬಿಲೀಫ್ ಸಿಸ್ಟಮ್ ಏನು ಅಂತಂದ್ರೆ, ಜನಗಳಿಗೆ ನಾವು ಮಾಡೋ ಪಾತ್ರ ಹತ್ರ ಆಗಿದ್ರೆ ಅವ್ರು ಟಿವಿ ಮುಂದೆ ಕೂತ್ಕೊಂಡು ನೋಡ್ತಾರೆ. ಟಿವಿ ಮುಂದೆ ಕೂತ್ಕೊಂಡು ನೋಡ್ತಿದ್ದಾರೆ ಅಂದ್ರೆ ಅಲ್ಲೂ ಟೈಮ್ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲೇನೋ ನಮ್ಮನ್ನ ಇಷ್ಟಪಟ್ಟಿದ್ದಾರೆ ಅಂತಾನೆ ನಿಜ. ಅಷ್ಟು ನಿಜ, ಅಂತ ಪ್ರೀತಿ, ಅಂತ ನಿಜವಾದ ಕಲೆಗೆ ಒಂದು ಬೆಲೆ ಕೊಡ್ತಾ ಇದ್ದಾರೆ ಅಂತಂದ್ರೆ ನಾನ್ ನೋಡ್ದಂಗೆ ಟಿವಿಲಿ ಬರೋರ್ನ ಅವ್ರ ಮನೆ ಮಕ್ಳ ತರ ನೋಡ್ತಾ ಇರ್ತಾರೆ. ನಾನ್ ಮಾಡಿರೋ ಪಾತ್ರ ಕೂಡ ಹಾಗೆ ಇತ್ತು, ನನಗೆ ಸಿಕ್ಕಿರೋ ಪ್ರೀತಿ ಕೂಡ ಹಾಗೆ ಇದೆ. ಅಂದ್ರೆ ಇದು ಕೇಳ್ಕೊತಾ ಇಲ್ಲ, ನಾನು ತುಂಬಾ ಒಂದು ಖುಷಿಲಿ ಹೇಳ್ಕೊತಾ ಇದ್ದೀನಿ. ನಾನು ಮಾಡಿ ತೆಲುಗು ಸೀರಿಯಲ್ ಆಗಲಿ, ಕನ್ನಡದಲ್ಲಿ ಆಗಿರ್ಬೋದು, ಆ ತೆಲುಗು ಸೀರಿಯಲ್ ಎರಡು ಭಾಷೆಯಲ್ಲೂ ಡಬ್ಬಿಂಗ್ ಆದಾಗ ನನ್ನನ್ನ ಹುಡ್ಕೊಂಡು ಜರ್ಮನಿಯಿಂದ ಬಂದ್ರು, ಅಂಡ್ ಸಿಂಗಾಪುರ್ ಇಂದ ಒಂದಷ್ಟು ಜನ ಫ್ಯಾನ್ಸ್ ಇದಾರೆ, UK ಇಂದ ಫ್ಯಾನ್ಸ್ ಇದಾರೆ, US ಇಂದ ಫ್ಯಾನ್ಸ್ ಇದಾರೆ, ಅಂಡ್ ಆಂಧ್ರ, ತೆಲಂಗಾಣ ಎಲ್ಲೆಲ್ಲೊಂದು ಹುಡ್ಕೊಂಡು ನಾನು ನೋಡ್ಬೇಕು ಅಂತ ಬಂದಿದ್ದಾರೆ. ಅಂಡ್ ಅದನ್ನ ಆ ಅಭಿಮಾನ ತೋರಿಸಿದಾಗ ನನಗೆ ನಾ ಇನ್ನೊಂದೇನೋ ಮಾಡ್ಬೇಕು ಅಂತ, ಇಷ್ಟು ಅಭಿಮಾನ ತೋರಿಸ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇವ್ರನ್ನ ಥಿಯೇಟರ್ಗೆ ಕರ್ಕೊಂಡು ಕೂರಿಸ್ಬೇಕು, ನಂದು ಇನ್ನೊಂದು ಫ್ಯೂಚರ್ ಬಿಲ್ಡ್ ಮಾಡ್ಕೋಬೇಕು ಅನ್ಕೊಂಡೆ. ತೆಲುಗು ನೋಡಿದ ಪ್ರೀತಿ ಅದಷ್ಟೇ ಅಲ್ಲದೆ ಕನ್ನಡದಲ್ಲೂ ಕೂಡ ನಮ್ಮನೆ ಅಡ್ರೆಸ್ನ ತಿಳ್ಕೊಂಡು ಕಾರ್ಕಳದಿಂದ, ಉಡುಪಿಯಿಂದ, ಬೆಂಗಳೂರಿಂದ, ಮಂಡ್ಯ, ಶಿವಮೊಗ್ಗ ಆ ಕಡೆಯಿಂದನೂ ಬಂದಿದ್ದಾರೆ. ನನಗೆ ಅದು ಅಂದ್ರೆ ನನ್ನ ಯೋಗ್ಯತೆಗೆ ಮೀರಿ ಪ್ರೀತಿ ತೋರಿಸ್ಬಿಟ್ಟಿದ್ದಾರೆ ಅಂತ ನನಗೆ ಆ ಸೀರಿಯಲ್ ಮೂಲಕ ನನಗೆ ಗೊತ್ತಾಗಿರೋಂಥದ್ದು. ಸೊ ಹಂಗಾಗಿ ನನ್ನ ಒಂದು ಇದೇನು ಅಂದ್ರೆ ಒಬ್ರು ನಮ್ಮ ಮನೆ ಮಗನಾಗ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತಂದ್ರೆ ಅವರು ಡೆಫಿನೆಟ್ಲಿ ಅದನ್ನ ಬ್ಲೆಸ್ ಮಾಡಕ್ಕೆ ಅವರು ಥಿಯೇಟರ್ ಬಂದೇ ಬರ್ತಾರೆ. ಅಂಡ್ ನಾನು ಈಗ ಚೂಸ್ ಮಾಡಿರೋ ಪಾತ್ರ ಕೂಡ ಸೀರಿಯಲ್ ಅಲ್ಲಿ ಏನ್ ಕಾಣಿಸ್ಕೊಂಡು
ಅದೇ ತರ ಅದೇ ಒಂದು ಜಾನರ್ ಅಲ್ಲಿ ಜನಗಳು ಈ ಒಂದು ಕನೆಕ್ಷನ್ ಬಿಟ್ಟು ಹೋಗದೇ ಇರೋ ತರ ಒಂದು ಕ್ಯಾರೆಕ್ಟರ್ ಕಾಣಿಸ್ಕೊಳ್ಳೋಕೆ ಈ ಒಂದು ಬಾಂಡಿಂಗ್ ಅಲ್ಲಿ ನಾನು ಮತ್ತೆ ಸಿತಾರಾ ಮ್ಯಾಮ್ ಕಾಣಿಸ್ಕೊಂಡಿದ್ದೀವಿ. ಸೊ ಡೆಫಿನೆಟ್ಲಿ ನಂಗೆ ನಂಬಿಕೆ ಇದೆ ಅಂಡ್ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಅಂತ ನಾನು ನಂಬ್ತೀನಿ. ಇನ್ನೊಂದು ಕೊನೆಯದಾಗಿ ನಿಮ್ಮ ಲುಕ್, ನಿಮ್ಮ ಕಣ್ಣು, ಆಮೇಲೆ ನಿಮ್ಮ ಹೈಟ್ ಅದೆಲ್ಲ ನೋಡಿದ್ರೆ ಆಕ್ಷನ್ ಸಿನಿಮಾಗಳಿಗೆ ಹೆಚ್ಚು ಸೂಟ್ ಆಗ್ತಿರೇನೋ ಅನ್ನೋ ಒಂದು ಇದು ಬರುತ್ತೆ. ನಿಮ್ಗೆ ಆಸಕ್ತಿ ಇದೆಯಾ ಹೇಗೆ? ಅಂದ್ರೆ ಇದನ್ನ ನಾನು ತುಂಬಾ ಅಂದ್ರೆ ನನಗೆ ಮುಂಚೆಯಿಂದನೂ ಕೇಳ್ಪಡ್ತಾ ಇದೀನಿ. ಅಂದ್ರೆ ನಿನ್ ಲುಕ್ ಸ್ವಲ್ಪ ರಗಡ್ ಆಗಿದೆ, ವಿಜಯ್ ಸೇತುಪತಿ ತರ ಇದೆಯಾ, ಸೂರ್ಯ ತರ ಇದೆಯಾ, ಸೂರ್ಯ ತರ ಇದೆ ಅಂತ ಹೇಳಿದ್ರು. ಅದು ಇದ್ರಲ್ಲೂ ಬರ್ದಿದ್ರು ಕೂಡ, ಒಂದು ಸ್ಟಾರ್ ಸುವರ್ಣ ಒಂದು ನ್ಯೂಸ್ ಪೇಪರ್ಲು ಬರ್ದಿದ್ರು ಕೂಡ ಆತರ. ಅಂಡ್ ಬೇರೆ ಒಂದು ತೆಲುಗುಲು ಹಂಗೆ ಹೇಳಿದ್ರು, ಅಂದ್ರೆ ಒಂದಷ್ಟು ರಗಡ್ ಆಗಿದ್ದೀರಾ ನೀವು ಹಂಗೆ ಹಂಗೆ ಅಂತ. ಅಂದ್ರೆ ಪಕ್ಕಾ ಸೌತ್ ಇಂಡಿಯನ್ ಫೇಸು, ತಮಿಳ್, ತೆಲುಗು, ಕನ್ನಡ ಎಲ್ಲದಕ್ಕೂ ಸೂಟ್ ಆಗೋ ಫೇಸ್ ಅಂತ ಹೇಳಿದ್ರು. ಯಾವುದೇ ಒಬ್ಬ ನಟನ್ಗೆ ರಗಡಾಗಿ ಕಾಣಿಸ್ಕೋಬೇಕು ಅಥವಾ ಒಂದು ಹೀರೋಯಿಸಮ್ ಇರುವಂತ ಕ್ಯಾರೆಕ್ಟರ್ ತೋರಿಸ್ಕೋಬೇಕು ಅಂತ ಆಸೆ ಇದೆ, ಇದ್ದೇ ಇರುತ್ತೆ. ನನಗೂ ಅದು ತುಂಬಾ ಇದೆ. ಬಟ್ ಅದನ್ನ ನಾನು ರೀಚ್ ಮಾಡಕ್ಕೆ ನಂದೊಂದು ವೇ ಇದು ಅಂತ ಅನ್ಕೊಂಡಿದೀನಿ. ಫಸ್ಟ್ ಒಂದು ಫ್ಯಾಮಿಲಿ ಆಡಿಯನ್ಸ್ ನ ಫಸ್ಟ್ ನನ್ನ ಅವ್ರ ಮನೆ ಮಗ ಅಂತ ನಂಬಲಿ, ಆಮೇಲೆ ಅವ್ನು ಬೇರೆ ಇನ್ನೆಲ್ಲ ಪಾತ್ರದಲ್ಲೂ ನನ್ನ ಇಷ್ಟಪಡ್ತಾರೆ ಅನ್ನೋ ಒಂದು ಇದರಲ್ಲಿ ಆ ಬಿಲೀಫ್ ಸಿಸ್ಟಮ್ ಅಲ್ಲಿ ಹೋಗ್ತಾ ಇದೀನಿ. ಐ ಥಿಂಕ್ ಇಟ್ ವರ್ಕ್ಸ್ ಫಾರ್ ಮೀ ಅಂತ ಅನ್ಕೊಂಡಿದೀನಿ. ಸೊ ನೀವು ಹೇಳ್ದಂಗೆ ಆ ತರ ಕ್ಯಾರೆಕ್ಟರ್ಗಳು ಸಿಕ್ಕರೆ ಡೆಫಿನೆಟ್ಲಿ ಲವ್ ಟು ಪ್ಲೇ. ನಾನು ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಜಿತ್ ಸರ್. ಥ್ಯಾಂಕ್ ಯು ಸೋ ಮಚ್. ಮಾತಾಡಿದ್ರು. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ರವಿ ರಾಮನಾಥಪುರ ಒಬ್ಬ ಜರ್ನಲಿಸ್ಟ್ ಈ ಪಾತ್ರ ಮಾಡ್ತಾ ಇದ್ದೀನಿ. ನನಗೆ ಮೊದಲಿಗೆ ಈ ಕತೆ ಹೇಳಿದಾಗ ಆ ಕತೆ ಪೂರ್ತಿ ನೆರೇಷನ್ ಕೇಳಿ ಆಹಾ ಅಂತ ಅನಿಸಿತ್ತು. ನನಗೀಗಲೂ ಈ ಸಿನಿಮಾ ಈಗ ಟ್ರೈಲರ್ ನೋಡಿದಾಗ, ಇಲ್ಲಿ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದಾಗ ಕೂಡ ಅದೇ ಒಂದು ಫೀಲಿಂಗ್. ಅಂದರೆ ಈಗ ವರ್ಕಿಂಗ್ ಸ್ಟೈಲ್ ಕೂಡ ಹಾಗೆ ಇತ್ತು, ಒಂಥರ ಶಾಂತವಾಗಿ, ಯಾರಿಗೂ ಏನೂ ಗಲಿಬಿಲಿ ಇಲ್ಲದೆ ಎಲ್ಲ ಪ್ರಶಾಂತವಾಗಿ ಕೆಲಸನ ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ನಡ್ಕೊಂಡು ಹೋಗಿದ್ದಾರೆ. ಅದೇ ತೆರೆ ಮೇಲೆ ಕಾಣ್ತಾ ಇದೆ. ನೀವು ಸಿನಿಮಾ ನೋಡಿದ್ರೆ ನಿಮಗೂ ಹಾಗೆ ಅನಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಂದು ಒಳ್ಳೆಯ ಪಾತ್ರ ನನಗೆ, ಅಂದರೆ ಒಂದು 2 ಶೇಡಲ್ಲಿ ಕಾಣಿಸ್ಕೊಳ್ಳೋ ಒಂದು ಅವಕಾಶ. ಆ್ಯಂಡ್ ಅವರ ಬರವಣಿಗೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅದು ನೀವು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇನ್ನೂ ಯಾವ ರೀತಿಯಲ್ಲಿ ಅದು ಅಷ್ಟು ಏನೋ ತೆರ್ಕೊಂಡಿದೆ ಅಂತ. ಯಾಕೆಂದರೆ ಅಷ್ಟು ಒಂದು ವೆರಿ ಡೆಲಿಕೇಟ್ ಲೈನನ್ನು ಇಟ್ಕೊಂಡು ಕಥೆಯನ್ನು ಬೆಳೆಸ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗನ್ಸುತ್ತೆ. ಸೊ ನನಗೆ ಈ ಸಿನಿಮಾದಲ್ಲಿ ಅವ್ರ ಜೊತೆ ವರ್ಕ್ ಮಾಡಿ ಭಾಳ ಖುಷಿ ಆಯಿತು. ನಾನು ಆಗಲೇ ಹೇಳಿದಾಗೆ ಒಂದು ಆ ಕೆಲಸ ಮಾಡೋ ರೀತಿಲಿ ಗೊತ್ತಾಗುತ್ತೆ ಅದು ಹೇಗೆ ತೆರೆ ಮೇಲೆ ಕಾಣುತ್ತೆ ಅಂತ. ಸೊ ನಾನು ರಚನಾ ಮತ್ತು ನಿಹಾರ್ ಅವ್ರ ಜೊತೆ ಒಂದು ಬ್ರೀಫ್, ರಚನಾ ಆಫ್ಕೋರ್ಸ್ ಖುಷಿ ಆಯಿತು ವರ್ಕ್ ಮಾಡಿ. ಅಂದರೆ ನಿಹಾರ್ ಅವ್ರ ಜೊತೆ ವೆರಿ ಬ್ರೀಫ್ಲಿ, ಬೇರೆ ಯಾರ ಜೊತೆನೂ ಸಿನಿಮಾದಲ್ಲಿ ಕಾಣಿಸ್ಕೊಂಡಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ. ಎಲ್ರಿಗೂ ಇದೇ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿನಿಮಾ ನೋಡಿ ಥಿಯೇಟರಲ್ಲಿ. ಥ್ಯಾಂಕ್ ಯು. ಕಡೆಯದಾಗಿ ತುಂಬಾ ಜನ ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ ಮತ್ತು ಇಂಡಸ್ಟ್ರಿಯಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರನ್ನಾರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ